Hi, hello. Welcome to Vasishtha Classes YouTube channel, my dear students. So today we are going to discuss about the blueprint of Karnataka State 10th class. Okay. So today we will deal about science subject. ನಾವು ಏನ್ ಮಾಡೋಣ ಅಂತಂದ್ರ ಸೈನ್ಸ್ ಸಬ್ಜೆಕ್ಟ್ ಅದ ಮಾಡೆಲ್ ಕ್ವಶನ್ ಪೇಪರ್ ಬೇಸ್ಡ್ ಇಟ್ಕೊಂಡು ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ ನ ಏನ್ ಮಾಡೋಣ ಇವತ್ತಿನ ಸೆಷನ್ ನಲ್ಲಿ ಡಿಸ್ಕೌಂಟ್ ಮಾಡೋಣ. ಓಕೆ, ಸೊ ಫಸ್ಟ್ ನಮ್ದು ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ ನಮ್ಮ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅಂತಂದ್ರಿ 3 ಪಾರ್ಟ್ ಅಲ್ಲಿ ಡಿವೈಡ್ ಆಗಿದೆ. ಟೋಟಲಿ 80 ಮಾರ್ಕ್ಸಿನ ಕ್ವಶನ್ ಪೇಪರ್ ಇದ್ದಾಗ 3 ಪಾರ್ಟಿಗೆ ಏನಾಗಿದೆ ಎಕ್ಸಾಮ್ ಪ್ಯಾಟರ್ನ್ ಡಿವೈಡ್ ಆಗಿದೆ. ಸೊ ಇನ್ ದ ಫಸ್ಟ್ ಪಾರ್ಟ್ ಇಟ್ ಈಸ್ ಫಿಸಿಕ್ಸ್. ಹೌದಾ? ಸೊ ಫಸ್ಟ್ ಪಾರ್ಟ್ ಏನಿದೆ ರೀ, ಫಿಸಿಕ್ಸ್ ಇದೆ. ಫಿಸಿಕ್ಸ್ ಒಳಗಡೆ ಎಷ್ಟು ಕ್ವಶನ್ಸ್ ಬರುತ್ತೆ? 12 ಕ್ವಶನ್ಸ್ ಬರುತ್ತೆ. ಫ್ರಮ್ ಎಂಟೈರ್ ಫಿಸಿಕ್ಸ್ ವಿ ವಿಲ್ ಗೆಟ್ 25 ಮಾರ್ಕ್ಸ್. 25 ಮಾರ್ಕ್ಸ್ ನಮಗ ಫಿಸಿಕ್ಸ್ ಪಾರ್ಟ್ ಇಂದ ಬರುತ್ತೆ. ಸೊ ಸೆಕೆಂಡ್ ಪಾರ್ಟ್ ಯಾವ್ದಿದೆ? ಕೆಮಿಸ್ಟ್ರಿ ಇದೆ. ಕೆಮಿಸ್ಟ್ರಿಯಿಂದ ನಮಗೆ 13 ಕ್ವಶನ್ಸ್ ಬರ್ತವೆ. ಕೆಮಿಸ್ಟ್ರಿಯಿಂದನೂ ಕೂಡ ನಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 25 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಇನ್ ದ ಲಾಸ್ಟ್ ಪಾರ್ಟ್ ಯಾವುದು? ಸಿ ಪಾರ್ಟ್ ಇಂದ ಬಯಾಲಜಿ ಇದೆ. ಬಯಾಲಜಿಯಿಂದ ನಮಗೆ ಕೂಡ 13 ಕ್ವಶನ್ಸ್ ಬರ್ತವೆ. ಅದರಿಂದ ನಮ್ಗೆ ಏನಾಗ್ತಾ ಇದೆ? 30 ಮಾರ್ಕ್ಸ್ ಸಿಗ್ತಾ ಇದೆ. ಸೊ ಟೋಟಲಿ ನಮಗೆ 4 ಲೆಸನ್ ಮೇನ್ ಆಗಿ ಬಯಾಲಜಿಯಲ್ಲಿ ಇರೋದು. ಅದ್ರ ಜೊತೆ ಲಾಸ್ಟ್ ಇದೆ ಅಲ್ರಿ, ಯಾವುದು ಅಂತಂದ್ರ ಅವರ್ ಎನ್ವಿರಾನ್ಮೆಂಟ್. ಆ ಒಂದು ಚಾಪ್ಟರ್ನು ಕೂಡ ನಮಗೆ ಸೇರಿ ಕೂಡ್ಕೊಂಡು 30 ಮಾರ್ಕ್ಸ್ ಏನಾಗ್ತಾ ಇದೆ? ಬಯಾಲಜಿಯಿಂದ ಬರ್ತಾ ಇದೆ. ಹಾಗಾದ್ರೆ ಈಗ ಏನ್ ಮಾಡೋಣ ಸ್ಟೂಡೆಂಟ್ಸ್ ಅಂದ್ರೆ, ಇಂಡಿವಿಜುವಲ್ ಆಗಿ ಚಾಪ್ಟರ್ ಅಲ್ಲಾಗಿ ಆ ಚಾಪ್ಟರ್ ಅಲ್ಲಿ ಇರೋ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು, ಎಷ್ಟು ಮಾರ್ಕ್ಸ್ಗೆ ಆ ಕ್ವಶನ್ಸ್ ಇಂಪಾರ್ಟೆಂಟ್ ಆಗತ್ತೆ, ಒಂದೊಂದು ಚಾಪ್ಟರ್ ವೈಸ್ ನಮ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇನ್ಫಾರ್ಮೇಶನ್ ಸಿಗುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಏನ್ ಮಾಡೋಣ, ಇನ್ ಡೀಟೇಲ್ ಆಗಿ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಸೊ ಫಸ್ಟ್ ಯಾವುದು? ಅಕಾರ್ಡಿಂಗ್ ಟು ಅವರ್ NCERT ಟೆಕ್ಸ್ಟ್ ಬುಕ್, ಫಸ್ಟ್ ಲೆಸನ್ ವಿಲ್ ಬಿ ಕೆಮಿಕಲ್ ಯಾವುದು? ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್. ಟೋಟಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ ಚಾಪ್ಟರ್ ಇಂದ ನಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 4 ಮಾರ್ಕ್ಸ್ ನಮಗೆ ಏನಿದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಯಾವ ಕಾನ್ಸೆಪ್ಟ್ ನಮಗೆ ಇಂಪಾರ್ಟೆಂಟ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ ಚಾಪ್ಟರ್ ಅಲ್ಲಿ ಅಂತ ನೋಡೋದಾದ್ರೆ, ಫಸ್ಟ್ ಯಾವುದು? ಕೆಮಿಕಲ್ ಇಕ್ವೇಶನ್ಸ್ ಅನ್ನ ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಮಾಡಬೇಕು. ಇಕ್ವೇಶನ್ ಬ್ಯಾಲೆನ್ಸ್ ಮಾಡೋದು ನಮ್ಗೆ ಏನಾಗ್ತಾ ಇದೆ ಈ ಚಾಪ್ಟರ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಎರಡನೇದು ಯಾವುದು? ಐಡೆಂಟಿಫೈಯಿಂಗ್ ಅ ಟೈಪ್ ಆಫ್ ರಿಯಾಕ್ಷನ್ಸ್. ನಾವು ನೋಡಿರ್ಬೋದು ಫಸ್ಟ್ ಚಾಪ್ಟರ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ರಿಯಾಕ್ಷನ್ಸ್ ಅನ್ನ ನೋಡಿದೀವಿ. ಯಾವುದು? ಫಸ್ಟ್ ಕಾಂಬಿನೇಷನ್ ರಿಯಾಕ್ಷನ್ ನೋಡಿದೀವಿ, ಡಿಕಂಪೋಸಿಷನ್ ರಿಯಾಕ್ಷನ್ ನೋಡಿದೀವಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂಡ್ ರೆಡಾಕ್ಸ್ ರಿಯಾಕ್ಷನ್ಸ್. ಅಲ್ಲಿ ನೋಡಿರ್ಬೋದು ರಿಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನು? ಆಕ್ಸಿಡೇಷನ್ ಅಂಡ್ ರಿಡಕ್ಷನ್, ಅದ್ರ ಬಗ್ಗೆ ನೋಡಿರ್ಬೋದು. ಮತ್ತೆ ಟೈಪ್ ಆಫ್ ರಿಯಾಕ್ಷನ್ ಅಂತಂದ್ರೆ ಯಾವುದು? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ದೀಸ್ ಆಲ್ ಆರ್ ದಿ ಡಿಫರೆಂಟ್ ಟೈಪ್ ಆಫ್ ರಿಯಾಕ್ಷನ್. ಸೊ ಈ ಬೇಸ್ಡ್ ಆನ್ ಡಿಫರೆಂಟ್ ಟೈಪ್ ಆಫ್ ರಿಯಾಕ್ಷನ್ ಮೇಲೆ ನಮಗೆ ಏನಾಗ್ತಾ ಇದೆ? ಒಂದು ಕ್ವಶನ್ಸ್ ಬರ್ತಾ ಇದೆ ಫಾರ್ 1 ಮಾರ್ಕ್ಸ್. ನೆಕ್ಸ್ಟ್ ಯಾವ್ದಿದೆ? ಕರೋಜನ್. ಹಂಗಂದ್ರೆ ಏನು? ರಿಯಾಕ್ಷನ್ ಆಫ್ ಅ ಮೆಟಲ್ ವಿತ್ ಯಾವುದು? ಓಪನ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಅಲ್ಲಿರ್ತಕ್ಕಂತ ಆಕ್ಸಿಜನ್ ಮತ್ತು ವಾಟರ್ ವೇಪರ್ಸ್ ಜೊತೆ ಮೆಟಲ್ ರಿಯಾಕ್ಟ್ ಆದಾಗ ಅದನ್ನ ಏನಂತ ಕರೀತಾರೆ? ಕೊರೋಜನ್ ಅಂತ ಕರೀತಾರೆ. ಸೊ ಆ ಕೊರೋಜನ್ ಕಾನ್ಸೆಪ್ಟ್ ಮೇಲೆ ನಮ್ಗೆ ಏನಾಗ್ತಾ ಇದೆ? ಒಂದು ಕ್ವಶನ್ ರೈಸ್ ಆಗ್ತಾ ಇದೆ. ಅದು ಎಷ್ಟು ಮಾರ್ಕ್ಸ್ ಇರುತ್ತೆ? 3 ಮಾರ್ಕ್ಸ್ ಗೆ ಆ ಕ್ವಶನ್ಸ್ ಬಂದೇ ಬರ್ಬೋದು. ಸೊ ನೆಕ್ಸ್ಟ್ ಏನು? ಡಿಫರೆಂಟ್ ಟೈಪ್ ಆಫ್ ರಿಯಾಕ್ಷನ್. ಯಾವುದು? ಥರ್ಮೈಟ್ ರಿಯಾಕ್ಷನ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಟೋಟಲಿ ನಮಗೆ ಕೆಮಿಕಲ್ ರಿಯಾಕ್ಷನ್ ಅಂಡ್ ಇಕ್ವೇಷನ್ ಚಾಪ್ಟರ್ ನ ನೋಡೋದಾದ್ರೆ ಒಂದು 1 ಮಾರ್ಕ್ಸಿನ ಕ್ವಶನ್ ಇರುತ್ತೆ. ಯಾವುದು? ಒಂದು MCQ ಕ್ವಶನ್ ಇರುತ್ತೆ, ಒಂದು 3 ಮಾರ್ಕ್ಸಿನ ಕ್ವಶನ್ ಇರುತ್ತೆ. ಹಾಗಾದ್ರೆ ಈ ಚಾಪ್ಟರ್ ಮೇಲೆ ಟೋಟಲಿ ನಂಬರ್ ಆಫ್ ಕ್ವಶನ್ ಬರೋದು ಎಷ್ಟು? ನಮಗೆ 2 ಕ್ವಶನ್ ಬರುತ್ತೆ. ಟೋಟಲಿ ಎಷ್ಟು ಕ್ವಶನ್ಸ್ ಇರುತ್ತೆ? 2 ಕ್ವಶನ್ಸ್ ನಮಗೆ ಈ ಚಾಪ್ಟರ್ ಮೇಲೆ ಬರುತ್ತೆ. 2 ಕ್ವಶನ್ ಇಂದ ನಮಗ್ ಸಿಗೋ ಮಾರ್ಕ್ಸ್ ಎಷ್ಟು ರೀ? 4 ಮಾರ್ಕ್ಸ್. ಸೊ ಫ್ರಮ್ ಫಸ್ಟ್ ಚಾಪ್ಟರ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ ಇಂದ ನಮಗ್ ಸಿಗೋದು 4 ಮಾರ್ಕ್ಸ್. ಇನ್ ದ ಸೇಮ್ ವೇ ಸೆಕೆಂಡ್ ಚಾಪ್ಟರ್ ಆಫ್ ಕೆಮಿಸ್ಟ್ರಿ ಯಾವುದು? ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್. ಸೊ ನೋಡ್ರಿ, ಕಂಪೇರಿಟಿವ್ಲಿ ಫಸ್ಟ್ ಚಾಪ್ಟರ್ ಇಟ್ ಈಸ್ ಹ್ಯಾವಿಂಗ್ ಹೈಯರ್ ಮಾರ್ಕ್ಸ್. 6 ಮಾರ್ಕ್ಸ್ ಬರ್ತಾ ಇದೆ ವಿದ್ಯಾರ್ಥಿಗಳೇ. 6 ಮಾರ್ಕ್ಸ್ ಸೆಕೆಂಡ್ ಚಾಪ್ಟರ್ ಇಂದ ಬರ್ತಾ ಇದೆ. ಹಾಗಾದ್ರೆ ಯಾವ್ದು ಕಾನ್ಸೆಪ್ಟ್, ಯಾವ್ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ ನೋಡೋದಾದ್ರೆ, ಆಸಿಡ್ ಅಂಡ್ ಬೇಸ್ ಯೂಸಿಂಗ್ ಇಂಡಿಕೇಟರ್ಸ್. ಸೊ ಡಿಫರೆಂಟ್ ಇಂಡಿಕೇಟರ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಯಾವುದು? ಫಿನಾಫ್ಥಲಿನ್ ಯೂಸ್ ಮಾಡ್ತೀವಿ, ಬೇರೆ ಬೇರೆ ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಆ ಇಂಡಿಕೇಟರ್ ಯೂಸ್ ಮಾಡೋದ್ರಿಂದ ನಾವು ಏನ್ ಫೈಂಡ್ ಔಟ್ ಮಾಡ್ತಿರ್ತೀವಿ? ವೆದರ್ ದ ಗಿವನ್ ಸೊಲ್ಯೂಷನ್ ಈಸ್ ಆಸಿಡ್ ಆರ್ ಬೇಸ್ ಯೂಸಿಂಗ್ ಅ ಡಿಫರೆಂಟ್ ಇಂಡಿಕೇಟರ್ಸ್. ಇದ್ರ ಮೇಲೆ ನಮ್ಗೆ ಏನ್ ಬರುತ್ತೆ? ಒಂದು ಇಂಪಾರ್ಟೆಂಟ್ ಕ್ವಶನ್ ಗ್ಯಾರಂಟಿ ಇದ್ದೇ ಇರುತ್ತೆ 1 ಮಾರ್ಕ್ಸ್ಗೆ. ನೆಕ್ಸ್ಟ್, ಬೇಸ್ಡ್ ಆನ್ ದ pH ಸ್ಕೇಲ್.
ಪಿ ಎಚ್ ಸ್ಕೇಲ್ ಮೇಲೆ ನಮ್ಗೆ ಏನಾಗುತ್ತೆ, ಕೊಟ್ಟಿರೋ ಸೊಲ್ಯೂಷನ್ ಏನಿದೆ, ವೀಕ್ ಇದೆಯೋ ಅಥವಾ ಸ್ಟ್ರಾಂಗ್ ಇದೆಯೋ, ವೆದರ್ ಇಟ್ ಈಸ್ ಅ ಸ್ಟ್ರಾಂಗ್ ಆಸಿಡ್ ಆರ್ ಇಟ್ ಈಸ್ ಅ ಸ್ಟ್ರಾಂಗ್ ಬೇಸ್, ಆ ಕಾನ್ಸೆಪ್ಟ್ ಅನ್ನ ನಾವು ನೋಡೋದಾದ್ರೆ ನಮಗ್ ಗೊತ್ತಿರೋ ಪ್ರಕಾರ ಏನಿರುತ್ತೆ, ಪಿ ಎಚ್ ಸ್ಕೇಲು 1 to 14 ಅಂತ ಇರುತ್ತೆ. ಹೌದಾ, 1 to 14 ಅಂತ ಇದ್ದಾಗ, ಸೊ ದಿಸ್ 1 to 7 ವಿಲ್ ಬಿ acidic media and 7 will be the neutral, and from 7 to 14 it is ಬೇಸಿಕ್ ಮೀಡಿಯಾ. ಇಲ್ಲೇನಿರುತ್ತೆ, ಇದು ಬೇಸಿಕ್ ಮೀಡಿಯಾ ಇರುತ್ತೆ. ಸೊ 1 ಅಂತ ಇದ್ದು ಅಂತಂದ್ರೆ ಪಿ ಎಚ್ ಸ್ಕೇಲ್ ವ್ಯಾಲ್ಯೂ ಅದು ಏನಾಗುತ್ತೆ, ಸ್ಟ್ರಾಂಗ್ ಆಸಿಡ್. 1 ಇದ್ರೆ ಅದ್ರದ್ದು ಏನ್ ವ್ಯಾಲ್ಯೂ, ಸ್ಟ್ರಾಂಗ್ ಆಸಿಡ್. 14 ಇತ್ತು ಅಂತಂದ್ರೆ ಅದೇನಾಗತ್ತೆ ರೀ, ಸ್ಟ್ರಾಂಗ್ ಬೇಸ್. ಹಾಗಾದ್ರೆ ಇಫ್ ಸಪೋಸ್ ಇದ್ರ ವ್ಯಾಲ್ಯೂ 6 ಇತ್ತು ಅಂತಂದ್ರೆ ಏನು, ಇಟ್ ಈಸ್ ಆಲ್ಸೋ ಎ ಆಸಿಡ್. 6 ಇದ್ರೂ ಪಿ ಎಚ್ ವ್ಯಾಲ್ಯೂ ಏನು, 6 ಇದ್ರೂ ಸ್ಟ್ರಾಂಗ್ ಆಸಿಡ್. ಬಟ್ 6 ಇದ್ರೆ ಅದನ್ನ ನಾವ್ ಏನಂತ ಕರಿತೀವಿ, ವೀಕ್ ಆಸಿಡ್. ಅದನ್ನ ಏನಂತ ಕರಿತೀವಿ, ವೀಕ್ ಆಸಿಡ್ ಅಂತ ಕರಿತೀವಿ. Same way, when it is 8, the pH scale value is 8, it is also comes under basic nature, but this is a weak base. ಇದನ್ನ ಏನಂತ ಕರೀತಾರೆ, weak base ಅಂತ ಕರೀತಾರೆ. So based on this pH scale, there will be a definite question for your ಎಕ್ಸಾಮ್. ಇದ್ರ ಮೇಲೆ ಗ್ಯಾರಂಟಿ ಒಂದ್ ಕ್ವಶನ್ ಇದ್ದೇ ಇರ್ತೈತ್ರಿ ಬಿ ಎಚ್ ಸ್ಕೇಲ್ ಮೇಲೆ. ನೆಕ್ಸ್ಟ್ ಯಾವುದು, ವಾಟ್ ಅಬೌಟ್ ದ ಹಾರ್ಡ್ನೆಸ್ ಆಫ್ ವಾಟರ್. ಏನು, ಹೌ ವಿಲ್ ಬಿ ದ ಹಾರ್ಡ್ನೆಸ್ ಆಫ್ ವಾಟರ್, ವಾಟ್ ಆರ್ ದ ಕೆಮಿಕಲ್ಸ್, ಯಾವುದರಿಂದ ಯಾವ ಅಟಮ್ಸ್ ಇತ್ತೋ ಅಥವಾ ಯಾವ ಕಂಪೋನೆಂಟ್ ಇಂದ ಹಾರ್ಡ್ನೆಸ್ ಆಫ್ ವಾಟರ್ ಕಾಸ್ ಆಗತ್ತೆ, ಯಾವುದು, ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ. ಹೌದಾ, ಸೊ ಹಾಗಾದ್ರೆ ದೇರ್ ವಿಲ್ ಬಿ ಡಿಫರೆಂಟ್ 2 ಟೈಪ್ ಆಫ್ ಹಾರ್ಡ್ನೆಸ್. ಟೆಂಪರರಿ ಹಾರ್ಡ್ನೆಸ್ ಅಂತ ಇದೆ, ಪರ್ಮನೆಂಟ್ ಅಂತ ಹಾರ್ಡ್ನೆಸ್ ಅಂತ ಇದೆ, ಅಂಡ್ ವಾಟ್ ಆರ್ ದ ಮೆಥಡ್ಸ್ ಟು ಪ್ರಿವೆಂಟ್ ದ ಹಾರ್ಡ್ನೆಸ್ ಆಫ್ ವಾಟರ್ಸ್ ಅಂತ ಇದೆ. ಸೊ ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ನಮಗೆ ಗೊತ್ತಿರಲೇಬೇಕು. ಇದ್ರ ಮೇಲೆ ಏನಾಗಿದೆ, 100% ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಯಾವುದು, ಯೂಸಸ್ ಆಫ್ ವಾಷಿಂಗ್ ಸೋಡಾ ಅಂಡ್ ಬೇಕಿಂಗ್ ಸೋಡಾ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡ್ರಿ, ನಾ ಹೇಳಾಕತ್ತೀನಿ, ಯಾರು ಮಾಡ್ಸಿದ ಈ ಚಾಪ್ಟರ್ ವೇಟೇಜ್ ಇದೆ, ನಿಮಗೆ 100% ವಾಷಿಂಗ್ ಸೋಡಾ ಮತ್ತೆ ಬೇಕಿಂಗ್ ಸೋಡಾ ಮೇಲೆ ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ, ಮಿಸ್ ಆಗೋಕ್ ಸಾಧ್ಯನೇ ಇಲ್ಲ. ಸೊ ಇವೆರಡರಲ್ಲಿ ಒಂದನ್ನ ನೀವು 3 marks ನೀವು ಎಕ್ಸ್ಪೆಕ್ಟ್ ಮಾಡ್ಲೇಬಹುದು. ಸೊ ಈ ಚಾಪ್ಟರ್ ಮೇಲೆ ನಾವು ಬ್ಲೂ ಪ್ರಿಂಟ್ ಅನ್ನ ನೋಡೋದಾದ್ರೆ, ಒಂದು MCQ ಬರುತ್ತೆ, ಒಂದು 2 marks ಕ್ವಶನ್ ಇರುತ್ತೆ, ಅಂಡ್ ಒಂದು 3 marks ಕ್ವಶನ್ ಇರುತ್ತೆ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ, 3 questions ಆನ್ ಆಸಿಡ್ ಬೇಸ್ ಅಂಡ್ ಸಾಲ್ಟ್ ಚಾಪ್ಟರ್. ಟೋಟಲಿ 3 ಕ್ವಶನ್ಸ್ ಇಂದ ನಮಗೆ ಸಿಗ್ತಾ ಇರೋ ಮಾರ್ಕ್ಸ್ ಎಷ್ಟು, 6 marks. ನೋಡ್ರಿ, ಈ 3 marks ಗೆ 100% ನಾ ಹೇಳ್ದ ಯಾವ್ದು, ವಾಷಿಂಗ್ ಸೋಡಾ ಅಂಡ್ ಬೇಕಿಂಗ್ ಸೋಡಾ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ದಿಸ್ ಈಸ್ ಅಬೌಟ್ ಅವರ್ ಯಾವುದು, ಆಸಿಡ್ ಬೇಸ್ ಅಂಡ್ ಸಾಲ್ಟ್. ಇನ್ ನೆಕ್ಸ್ಟ್ ಥರ್ಡ್ ಚಾಪ್ಟರ್ ನಾವು ನೋಡೋದಾದ್ರೆ ಯಾವುದು, ಥರ್ಡ್ ಚಾಪ್ಟರ್ ವಿಲ್ ಬಿ ಮೆಟಲ್ ಅಂಡ್ ನಾನ್ ಮೆಟಲ್. ಸಿ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಎಷ್ಟು ಮಾರ್ಕ್ಸ್ ಇದೆ ಟೋಟಲಿ ಮೆಟಲ್ ಅಂಡ್ ನಾನ್ ಮೆಟಲ್ಸ್ ಇಂದ ನಿಮ್ಗೆ 7 marks. 7 marks ಬರ್ತಾ ಇದೆ ಈ ಚಾಪ್ಟರ್ ಇಂದ. ಯಾವ ಕಾನ್ಸೆಪ್ಟ್ ಹಂಗಂದ್ರೆ, ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮೆಟಲ್ ಅಂಡ್ ನಾನ್ ಮೆಟಲ್. ನಾವು ಹೇಗೆ ಮೆಟಲ್ಸ್ ನಾನ್ ಮೆಟಲ್ಸ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಆಮೇಲೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎ ಮೆಟಲ್ಸ್. ಹೌದಾ, ಇದು ಮೆಟಲ್ ಇರ್ಬೇಕಾದ್ರೆ ಏನಿರ್ಬೇಕು ನಾವು ನೋಡ್ತೀವಿ, ಡಕ್ಟೈಲ್, ಲಸ್ಟರ್, ಸೋನರಸ್, ಈ ಎಲ್ಲಾ ಪ್ರಾಪರ್ಟಿ ನೀವು ನೋಡ್ತಾ ಇದೀರಲ್ಲ. ಈ ತರದ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಅಂಡ್ ನಾನ್ ಮೆಟಲ್. ಅಂಡ್ ರಿಯಾಕ್ಟಿವಿಟಿ ಸೀರೀಸ್, ಯಾವ ಮೆಟಲ್ ಇಂದ ರಿಯಾಕ್ಟಿವಿಟಿ ಹೈಯೆಸ್ಟ್ ಇದೆ, ಯಾವ ಮೆಟಲ್ ಕಡಿಮೆ ಇದೆ, ಅದರ ಮೇಲೆ ಡೆಫಿನೆಟ್ ಆಗಿ ನಿಮಗೆ 1 marks ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಕಮ್ಸ್ ಹೌ ಮೆಟಲರ್ಜಿ, ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಆರ್ ಅಲ್ಯೂಮಿನಿಯಂ, that will be for 2 to 3 marks. and next will be electrolytic refining of copper. ಇಲ್ಲಿ ನೋಡ್ರಿ, ಇಂಪಾರ್ಟೆಂಟ್, ದಿಸ್ ಈಸ್ ಫಾರ್ ಡೈಗ್ರಾಮ್. ನೆನ್ಪಿಟ್ಕೋರಿ ಇದನ್ನ, ಏನು 100% ಡೈಗ್ರಾಮ್ ನೀವು ನೋಡಿದಿರಿ. ಕಾಪರ್ ಆನೋಡ್ ಮತ್ತೆ ಕ್ಯಾಥೋಡ್ ಅನ್ನ ಮೆನ್ಷನ್ ಮಾಡ್ಬೇಕು. ಓಕೆ, ನೀವು ರಿಫೈನಿಂಗ್ ಆಫ್ ಯಾವ್ದು ಕಾಪರ್ ಇದೆ, ಡೈಗ್ರಾಮ್ ಜೊತೆಗೆ ನೀವು ನೋಡ್ಕೋಬೇಕು. ಆ ಡೈಗ್ರಾಮ್ ಪಾಯಿಂಟ್ ಆಫ್ ವ್ಯೂ ನೋಡಂಗತ್ರ ಇದೇನಿದೆ ವೆರಿ ಇಂಪಾರ್ಟೆಂಟ್. ಅಂಡ್ ದ ಫೈನಲ್ ಥಿಂಗ್ ಇಸ್ ಫಾರ್ಮೇಶನ್ ಆಫ್ ಅಯಾನಿಕ್ ಬಾಂಡ್, ರಿಪ್ರೆಸೆಂಟಿಂಗ್ ಯೂಸಿಂಗ್ ಡಾಟ್ ಸ್ಟ್ರಕ್ಚರ್. ಡಾಟ್ ಸ್ಟ್ರಕ್ಚರ್ ಮೂಲಕ ನೀವು ಅಯಾನಿಕ್ ಕಂಪೌಂಡ್ ಅನ್ನ ರಿಪ್ರೆಸೆಂಟ್ ಮಾಡಬೇಕು. ಯಾವುದು, NaCl, ಸೋಡಿಯಂ ಕ್ಲೋರೈಡ್ ಅಂಡ್ ಮ್ಯಾಗ್ನೀಷಿಯಂ ಕ್ಲೋರೈಡ್. ಎರಡ್ರಾಗ ಒಂದು ಗ್ಯಾರಂಟಿ 100%. ನೆನ್ಪಿಟ್ಕೊಂಡ್ಬಿಡ್ರಿ, ಫಿಕ್ಸ್ಡ್ ಕ್ವಶನ್, ಏನು ಕಾಂಪ್ರಮೈಸ್ನೇ ಇಲ್ಲ. ಸೋಡಿಯಂ ಕ್ಲೋರೈಡ್ ಇರಬೇಕು, ಇಲ್ಲ ಮ್ಯಾಗ್ನೀಷಿಯಂ ಕ್ಲೋರೈಡ್ ಇರಲೇಬೇಕು. ಸೊ ಈ ಚಾಪ್ಟರ್ ಬ್ಲೂ ಪ್ರಿಂಟ್ ಅನ್ನ ನಾವು ನೋಡೋದಾದ್ರೆ ಇಲ್ಲೇನಿದೆ, 1 marks ಕ್ವಶನ್ 2 ಇದೆ. 2 ಅಂದ್ರೆ ಯಾರು ಬರುತ್ತೆ, ಒಂದು MCQ ಇರುತ್ತೆ, ಒಂದು 1 marks, ವೆರಿ ಶಾರ್ಟ್ ಆನ್ಸರ್. ಸೊ ಟೋಟಲಿ 2 ಕ್ವಶನ್ಸ್, ಯಾವ್ದ್ರಿಂದ 1 marks ಇಂದ, ಒಂದು 2 marks ಕ್ವಶನ್ ಅಂಡ್ 1 is 3 marks ಕ್ವಶನ್. ಆ 3 marks ಕ್ವಶನ್ ಅಲ್ಲಿ ನಿಮಗೆ ಬರ್ತಾ ಇರೋದು ಯಾವ್ದು, NaCl and MgCl2.
100% ಕ್ವಶನ್. ಸೊ ಟೋಟಲಿ ಈ ಚಾಪ್ಟರ್ ಇಂದ ನಮಗ್ ಬರ್ತಾ ಇರೋದು 4 ಕ್ವಶನ್ಸ್ ಇದೆ. ಆ 4 ಕ್ವಶನ್ ಇಂದ ನಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 7 ಮಾರ್ಕ್ಸ್. 7 ಮಾರ್ಕ್ಸ್ ಫ್ರಮ್ ದಿಸ್ ಥರ್ಡ್ ಚಾಪ್ಟರ್, ಯಾವುದು? ಮೆಟಲ್ಸ್ ಅಂಡ್ ನಾನ್ ಮೆಟಲ್. ಇನ್ ದ ಸೇಮ್ ವೇ ಫೋರ್ತ್ ಚಾಪ್ಟರ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಗೆ ಕನ್ಫ್ಯೂಷನ್ ಆಗಿರೋ ಚಾಪ್ಟರ್ ಅಂದ್ರೆ ಯಾವುದು? ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್. ಸರ್ ನಂಗೆ ಬಹಳ ಟಫ್ ಇದೆ ಸರ್, ಇದು ಕನ್ಫ್ಯೂಸ್ ಆಗ್ತಾ ಇದೆ. ಉದ್ದಕ್ಕ ರಂಗೋಲಿ ಹಾಕಿದಂಗೆ ದೊಡ್ಡ 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 ಡೈಗ್ರಾಮ್ ಹಾಕ್ಬೇಕು, ಆ ಕಾರ್ಬನ್ ಬರಿಬೇಕು, ಸಿ ಬರಿಬೇಕು, ಎಚ್ ಬರಿಬೇಕು. ಮಕ್ಕಳೇ ಹೇಳ್ತಾ ಇದ್ದೀನಿ, ಇನ್ ಫಾರ್ ಯುವರ್ ಫ್ಯೂಚರ್ ಪಾಯಿಂಟ್ ಆಫ್ ವ್ಯೂ, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನೀವು ಮುಂದೆ ಏನಾದ್ರೂ PUC ಸೈನ್ಸ್ ಮಾಡ್ಬೇಕು ಅಂತ ಇದ್ರೆ ದೇರ್ ವಿಲ್ ಬಿ ಬಿಗ್ ವಾಸ್ಟ್ ಸಬ್ಜೆಕ್ಟ್ ಇನ್ ದ ಕೆಮಿಸ್ಟ್ರಿ. ಯಾವ್ದು? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಾದ್ರೂ ಫೌಂಡೇಶನ್ ಇದ್ರೆ ಅಂತಂದ್ರೆ ಈ ಚಾಪ್ಟರ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಯು ಹ್ಯಾವ್ ಟು ರೀಡ್ ಇಟ್ ವೆರಿ ಕೇರ್ಫುಲಿ. ನಿಮಗೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಒಂದ್ಸಲ ಬೇಸಿಕ್ ಫೌಂಡೇಶನ್ ಕ್ಲಿಯರ್ ಆಗಿದ್ಬಿಟ್ರೆ ಇಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಈಸಿಯೆಸ್ಟ್ ಅಂಡ್ ಜಡ್ ಸಬ್ಜೆಕ್ಟ್ ಫಾರ್ ಯುವರ್ 10th ಸಿಲೆಬಸ್. ಯಾವುದು? ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ನೋಡ್ರಿ, ಹೈಯೆಸ್ಟ್ ಮಾರ್ಕ್ಸ್ ಐತ್ರಿ ಅಣ್ಣ ಇದ್ರ ಮೇಲೆ. ಎಷ್ಟು? 8 ಮಾರ್ಕ್ಸ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಚಾಪ್ಟರ್ ಮ್ಯಾಗ. ಮತ್ ಇದ ಚಾಪ್ಟರ್ ನಾವು ಟಫ್ ಐತಿ ಅಂತ ಕುಂತ್ ಬಿಟ್ವಿ ಅಂತಂದ್ರ ಏನು ಮಾಡಕ್ಕಾಗಲ್ಲ. 8 ಮಾರ್ಕ್ಸ್ ಕೈ ಬಿಟ್ಟು ಕುಂದ್ರ ಬಿಡ್ಬೇಕಾಗತ್ತೆ. ಏನು ಇಲ್ಲ, ಬಹಳ ವೆರಿ ವೆರಿ ಸಿಂಪಲ್ ಸ್ಟೆಪ್ಸ್. ಏನು? ಬೇಸಿಕ್ ಆಗಿ ನಮಗೆ ಸ್ಟ್ರಕ್ಚರ್ ಬರೆಯೋದು, ಅದ್ರ ಐಯುಪ್ಯಾಕ್ ನೇಮ್ ಅನ್ನ ಫೈಂಡ್ ಔಟ್ ಮಾಡೋದು ಗೊತ್ತಾಗ್ಬಿಟ್ರೆ ಆರಾಮಾಗಿ 8 ಮಾರ್ಕ್ಸ್ ನಾವ್ ಏನ್ ಮಾಡ್ಬೋದು? ಈ ಚಾಪ್ಟರ್ ಇಂದ ತಗೋಬಹುದು. ಹಾಗಾದ್ರೆ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಚಾಪ್ಟರ್ ಅಲ್ಲಿ ನೋಡೋದಾದ್ರೆ, ಫಸ್ಟ್ ಒನ್, ಕೆಟನೇಷನ್ ಅಂಡ್ ಟೆಟ್ರಾವೆಲೆನ್ಸಿ ಆಫ್ ಕಾರ್ಬನ್. ಕೆಟನೇಷನ್ ಅಂಡ್ ಟೆಟ್ರಾವೆಲೆನ್ಸಿ ಆಫ್ ಕಾರ್ಬನ್ ಅಂದ್ರೆ ಟೆಟ್ರಾ ಮೀನ್ಸ್ ಇಲ್ಲೇ ನೋಡ್ರಿ ಗೊತ್ತಾಗತ್ತೆ. ಟೆಟ್ರಾ ಅಂದ್ರೆ 4, ವ್ಯಾಲೆನ್ಸಿ ಅಂದ್ರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಆನ್ ಆಟಮ್. ಅಂದ್ರೆ ಕಾರ್ಬನ್ ಒಳಗಡೆ ಎಷ್ಟು ಇದಾವ್ರಿ ಎಲೆಕ್ಟ್ರಾನ್? ಔಟರ್ ಮೋಸ್ಟ್ ಅಲ್ಲಿ 4 ಎಲೆಕ್ಟ್ರಾನ್ ಅದಾವು. ವ್ಯಾಲೆನ್ಸಿನೂ ಕಾರ್ಬನ್ ಎಷ್ಟಿದೆ? 4 ಇದೆ. ಸೊ ಮೇನ್ಲಿ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟ್ಯಾಂಡ್ ಆಗ್ಬೇಕು ಅಂತಂದ್ರೆ ಮೇನ್ ಇರೋ ಪ್ರಾಪರ್ಟಿ ಯಾವುದು ಅಂತಂದ್ರೆ ಕೆಟನೇಷನ್ ಪ್ರಾಪರ್ಟಿ ಆಫ್ ಕಾರ್ಬನ್. ಅಂದ್ರೆ ಏನು? ಕಾರ್ಬನ್ ಆಸ್ ಅ ಯುನಿಕ್ ಪ್ರಾಪರ್ಟಿ, ಯುನಿಕ್ ನೇಚರ್ ಇದೆ. ಏನು? ನೀನು ಬಾ ನಾನು ಬಾ ಎಲ್ಲಾರು ಬರ್ರಿ ಅಂತ ಎಲ್ಲಾರನು ಕರ್ಕೊಂಡು ಹೋಗ್ತೈತ್ರಿ ಕಾರ್ಬನ್. ಎಲ್ಲಾರ ಜೊತೆನೂ ಏನ್ ಮಾಡತ್ತೆ? ಇಟ್ ವಿಲ್ ಫಾರ್ಮ್ ಅ ಲಾಂಗ್ ಚೈನ್ ವಿತ್ ಅನದರ್ ಕಾರ್ಬನ್. ಎಲ್ಲಾ ಕಾರ್ಬನ್ ಜೊತೆ ಏನ್ ಮಾಡತ್ತೆ? ಲಾಂಗ್ ಚೈನ್ ಅನ್ನ ಫಾರ್ಮೇಶನ್ ಅನ್ನ ಮಾಡುತ್ತೆ. ಆ ಲಾಂಗ್ ಚೈನ್ ಅನ್ನ ಫಾರ್ಮೇಶನ್ ಮಾಡುವಂತ ಒಂದು ಪ್ರಾಪರ್ಟಿಗೆ ಏನಂತ ಕರಿತೀವಿ ಅಂತಂದ್ರೆ ಕೆಟನೇಷನ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈ ಟೆಟ್ರಾವೆಲೆನ್ಸಿ ಬಿಟ್ರೆ ಕೆಟನೇಷನ್ ಪ್ರಾಪರ್ಟಿ ಮೇಲೆ ಒಂದು MCQ ಏನಾಗಿರುತ್ತೆ? ಡೆಫಿನೆಟ್ ಆಗಿ ನಿಮ್ ಎಕ್ಸಾಮ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಅದನ್ನ ಬಿಟ್ರೆ ನೆಕ್ಸ್ಟ್ ಏನಿದೆ? ಹೋಮೋಲಾಗಸ್ ಸಿರೀಸ್. ಹೋಮೋಲಾಗಸ್ ಸಿರೀಸ್ ಅಂತಂದ್ರೆ ಅದೇ ಕಂಟಿನ್ಯೂ ಚೈನ್ ಏನೋ ಹೇಳ್ತಾ ಇದೀನಲ್ಲ, ಲಾಂಗ್ ಚೈನು. ಒಂದು ಕಾರ್ಬನ್ ಎಷ್ಟು ಹೈಡ್ರೋಜನ್ ಜೊತೆಯಾಗಿ ಲಾಂಗ್ ಚೈನ್ ಅನ್ನ ಫಾರ್ಮ್ ಮಾಡುತ್ತೆ. ಹೋಮೋಲಾಗಸ್ ಅಂದ್ರೆ ಹೋಮೋ ಮೀನ್ಸ್ ಸೇಮ್, ಲಾಗಸ್ ಮೀನ್ಸ್ ಲೇಮ್ ಚೈನ್. ಅಂದ್ರೆ ಸೇಮ್ ಟೈಪ್ ಆಫ್ ಚೈನ್ಸ್ ಅನ್ನ ಫಾರ್ಮೇಶನ್ ಮಾಡೋ ಕೆಪಾಸಿಟಿನೇ ಯಾವುದು? ಹೋಮೋಲಾಗಸ್ ಸಿರೀಸ್. ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ನೆಕ್ಸ್ಟ್, ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಇಥಿನಾಲ್ ಅಂಡ್ ಇಥಿನಾಯಿಕ್ ಆಸಿಡ್. ಇಲ್ಲಿ ಏನಿದೆ ಅಂತಂದ್ರೆ ಮಕ್ಕಳೇ, ಒಂದು 4 ರಿಂದ 5 ಡಿಫ್ರೆಂಟ್ ಟೈಪ್ ಆಫ್ ಫಂಕ್ಷನಲ್ ಗ್ರೂಪ್ ಇದೆ. ಯಾವುದು? ಅಲ್ಡಿಹೈಡ್ ಅಂತ ಇದೆ, CH, C ಡಬಲ್ ಬಾಂಡ್ O ಕೀಟೋನ್ ಅಂತ ಇದೆ, COH ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಇದೆ. ಓಕೆ, NH2 ಅಂದ್ರೆ ಅಮೈನ್ ಅಂತ ಇದೆ. ಇನ್ನು ಹ್ಯಾಲೈಡ್ಸ್ ಅಲ್ಲಿ ಬಂದ್ರೆ Cl, ಓಕೆ, BRI, ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್ ಅಂತ ಇದೆ. ಸೊ ಈ ಎಲ್ಲದ್ರ ಜೊತೆ ಆ ಲಾಂಗ್ ಚೈನ್ಗಳು ಯಾವ ರೀತಿ ಕಂಪೌಂಡ್ ಅನ್ನ ಫಾರ್ಮ್ ಮಾಡ್ತಾರೆ ಅಂತ ಅನ್ನೋದಕ್ಕೆ 2 ಎಕ್ಸಾಂಪಲ್. ಯಾವುದು? ಇಥೆನಾಲ್ ಅಂದ್ರೆ ಯಾವ್ದು ಇರುತ್ತೆ? ಇಲ್ಲಿ OH, ಆಲ್ಕೋಹಾಲ್. ಇಲ್ಲಿ ಆಲ್ಕೋಹಾಲ್ ಗ್ರೂಪ್ ಇರುತ್ತೆ. ಇಲ್ಲಿ ನೋಡ್ರಿ ಇಥಿನಾಯಿಕ್ ಆಸಿಡ್. ಇಥಿನಾಯಿಕ್ ಆಸಿಡ್ ಅಲ್ಲಿ ಏನಿರುತ್ತೆ? COOH ಅಂದ್ರೆ ಯಾವ್ದಿದು? ಕಾರ್ಬಾಕ್ಸಿಲಿಕ್ ಆಸಿಡ್. ಕಾರ್ಬಾಕ್ಸಿಲಿಕ್ ಆಸಿಡ್. ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನುವಂತ ಫಂಕ್ಷನಲ್ ಗ್ರೂಪ್ ಕಾರ್ಬನ್ ಚೈನಿಗೆ ಅಟ್ಯಾಚ್ ಆಗಿರುತ್ತೆ ಅಲ್ಲ. ಸೊ ಈ 2 ಸ್ಟ್ರಕ್ಚರ್ ಅಲ್ಲಿ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕಮ್ಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್. ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮ್ಗೆ. ನೆಕ್ಸ್ಟ್ ಬರೋದು ಕ್ಲೀನಿಂಗ್ ಆಫ್ ಸೋಪ್ ಅಂಡ್ ಡಿಟರ್ಜೆಂಟ್ಸ್. ಇದು ಪಕ್ಕ ನೋಡ್ರಿ, ವರ್ಷ ಬೇಕಾದ ನೋಡ್ರಿ ನೀವು. ಬೇಕಾದ್ರ ಒಂದು ಡಿಟರ್ಜೆಂಟ್ ಸರ ಇರ್ತೈತಿ, ಇಲ್ಲ ಸೋಪ್ ಕ್ಲೀನಿಂಗ್ ಏಜೆಂಟ್ ಆಫ್ ಸೋಪ್ ಇರ್ತೈತಿ. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್ ಏನಿದಾವಲ್ಲ ಇವೆಲ್ಲನೂ ಇಂಪಾರ್ಟೆಂಟೇ ಕಾನ್ಸೆಪ್ಟ್. ಸೊ ಇಷ್ಟು ಕಾನ್ಸೆಪ್ಟ್ ಅನ್ನ ನಾನು ನಿಮಗೆ
ಹಂಗೆ ಇವನ್ನ ಹಾಕಿಟ್ಟಿರೋದಲ್ಲ. ಎಲ್ಲಾ ಪ್ರತಿ ವರ್ಷದ ಕ್ವಶನ್ ಪೇಪರ್ಸ್ ಅನ್ನ ಅನಲೈಸಸ್ ಮಾಡಿ, ನಿಮ್ಮ ಬೋರ್ಡ್ ಎಕ್ಸಾಮ್ ಅಂತ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಎಲ್ಲಾನು ಅನಲೈಸಸ್ ಮಾಡಿ, ಅದರಲ್ಲಿ ಇರ್ತಕ್ಕಂಥ ವೆರಿ ವೆರಿ ಕೀ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾನು ಹೈಲೈಟ್ಸ್ ಮಾಡಿ ನಿಮ್ ಮುಂದೆ ತಂದು ಇಡ್ತಾ ಇರ್ತಕ್ಕಂಥದ್ದು. ಸೊ ಈ ಎಲ್ಲಾ ಕಾನ್ಸೆಪ್ಟ್ ಗಳಲ್ಲಿ ನೀವು ಕ್ಲಿಯರ್ ಆಗಿದ್ಬಿಟ್ರಿ, ಕಾನ್ಫಿಡೆಂಟ್ ಆಗಿದ್ಬಿಟ್ರಿ ಅಂತಂದ್ರೆ ಮಕ್ಕಳ ಔಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಬಟ್ ಆ ಡೆಡಿಕೇಶನ್ ಏನಿದೆ ಅಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಕಾನ್ಸೆಪ್ಟ್ ಅನ್ನ ನೀವು ಕ್ಲಿಯರ್ ಆಗಿದ್ಬಿಟ್ರೆ ಯು ವಿಲ್ ಆರಾಮ್ಸೆ ಗೆಟ್ 8 marks ಫ್ರಮ್ ಯಾವುದು ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್. ಓಕೆ, ಸೊ ಫ್ರಮ್ ದಿಸ್ ಯುವರ್ ಕೆಮಿಸ್ಟ್ರಿ ಪಾರ್ಟ್ ಈಸ್ ಓವರ್. ಎಷ್ಟು ಈ 4 ಚಾಪ್ಟರ್ ನಾವು ಮಾಡೋದ್ರಿಂದ ಏನಾಯ್ತು, ಕೆಮಿಸ್ಟ್ರಿ ಮುಗಿದ್ ಬಿಡ್ತು. ಹಾಗಾದ್ರೆ ನೋಡ್ರಿ ಎಷ್ಟನೇದಿದೆ, ಸೆಕ್ಷನ್ ಬಿ ಇದೆ ಕ್ವಶನ್ ಪೇಪರ್ ಅಲ್ಲಿ. ಸೆಕ್ಷನ್ ಬಿ ಕೆಮಿಸ್ಟ್ರಿ ಪಾರ್ಟ್ ಇದೆ. ಟೋಟಲಿ 4 ಲೆಸನ್ಸ್. ಎಷ್ಟು 1 marks 2 marks 3 marks 5 marks ಇನ್ ಕ್ವಶನ್ಸ್ ನಾವು ನೋಡಿದ್ವಿ ಎಲ್ಲೆಲ್ಲಂತೆ. ಟೋಟಲಿ ನಮಗೆ ಎಷ್ಟು, ಟೋಟಲಿ ವಿ ವಿಲ್ ಗೆಟ್ 6 1 marks ಕ್ವಶನ್ಸ್. 6 1 marks ಕ್ವಶನ್ಸ್ ಅಂದ್ರೆ ಏನಾಗುತ್ತೆ, ಸೊ ಇದರಲ್ಲಿ MCQ ಇರುತ್ತೆ ಮತ್ತೆ ವೆರಿ ಶಾರ್ಟ್ ಆನ್ಸರ್ಸ್ ಇರುತ್ತೆ. 3 ಏನಿರ್ತವೆ, 2 marks ಕ್ವಶನ್ ಇರ್ತವೆ. 3 marks ಕ್ವಶನ್ ಇರುತ್ತೆ. 1 4 marks ಕ್ವಶನ್ ಇರುತ್ತೆ. ಸೊ ಟೋಟಲಿ ನಾವು ಆಗಲೇ ನೋಡಿರೋ ಹಾಗೆ 13 ಕ್ವಶನ್ಸ್ ಫ್ರಮ್ ಕೆಮಿಸ್ಟ್ರಿ ಪಾರ್ಟ್. ಫ್ರಮ್ ದಿಸ್ ಆಲ್ ವಿ ವಿಲ್ ಗೆಟ್ 25 marks. ಕೆಮಿಸ್ಟ್ರಿ ಇಂದ ನಮಗೆ ಸಿಗ್ತಕ್ಕಂಥದ್ದು ಎಷ್ಟ್ರಿ, 25 marks ಸಿಗತ್ತ. ಸೊ ದಿಸ್ ಇಸ್ ವಾಟ್ ಅಬೌಟ್ ಇಂಡಿವಿಜುವಲ್ ಚಾಪ್ಟರ್ಸ್. ಓಕೆ, ಚಾಪ್ಟರ್ ವೈಸ್ ಯಾವ ಚಾಪ್ಟರ್ ಕ್ವಶನ್ ಇಲ್ಲಿ ಕೇಳ್ತಾ ಇದೀವಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಮತ್ತೆ ಯಾವ ಚಾಪ್ಟರ್ ಅಲ್ಲಿ ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದಾವ ಅನ್ನೋದನ್ನು ನಾವ್ ಏನ್ ಮಾಡಿದ್ವಿ, ನೋಡಿದ್ವಿ. ನೆಕ್ಸ್ಟ್ ವಿ ವಿಲ್ ಮೂವ್ ಇನ್ ಟು ಯಾವ್ದು, ಕೆಮಿಸ್ಟ್ರಿ ಪಾರ್ಟ್ ಆಗಿಂದ ನಮಗ್ ಸಿಗೋದು ಬಾಲಾಜಿ. ಯಾವ್ದು 5th ಲೆಸನ್, ಯಾವ್ದು ಲೈಫ್ ಪ್ರೊಸೆಸ್. ನೋಡ್ರಿ ಎಷ್ಟ್ ಮಾರ್ಕ್ಸ್ ಇದೆ ಇಲ್ಲೂ. ದಿಸ್ ಇಸ್ ಆಲ್ಸೋ ಕ್ಯಾರಿಂಗ್ ಹೈಯೆಸ್ಟ್ ಮಾರ್ಕ್ಸ್, 8 marks ಅನ್ನ. ಟೋಟಲ್ ಲೈಫ್ ಪ್ರೊಸೆಸ್, ಜೀವನ ಹೆಂಗ್ ನಡೀತೈತಿ ಅಂತ ತಿಳ್ಕೊಳ್ಳೋದು ಯಾವ್ದ್ರಿ, ಲೈಫ್ ಪ್ರೊಸೆಸ್. ಆ ಲೈಫ್ ಪ್ರೊಸೆಸ್ ಒಳಗಡೆ ನಮ್ಗೆ ಎಷ್ಟಿದೆ, 8 marks ಇದೆ. ಹಂಗಾದ್ರೆ ಜೀವನ ನಡೆಸಬೇಕಾದ್ರೆ ಫಸ್ಟ್ ಬೇಕಾಗಿತ್ತೇನು, ಊಟ. ಊಟ ಆಗಿಂದ ಏನಾಗತ್ತ, ಡೈಜೆಷನ್. ಆ ಡೈಜೆಸ್ಟಿವ್ ಎಂಜೈಮ್ಸ್ ಅಂಡ್ ಇಟ್ಸ್ ದೇರ್ ಫಂಕ್ಷನ್. ಆ ಡೈಜೆಷನ್ ಫಂಕ್ಷನ್ ಹೆಂಗ್ ನಡೆಯುತ್ತೆ, ಆ ಎಂಜೈಮ್ಸ್ ಯಾವ ತರ ಕೆಲಸ ಮಾಡ್ತವೆ, ಯಾವ ತರ ಫಂಕ್ಷನ್ ಆಗತ್ತೆ ಡೈಜೆಷನ್ ಅನ್ನೋದನ್ನ ಏನಿದೆ 1 marks ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಕಮ್ಸ್ ಟು ರೆಸ್ಪಿರೇಷನ್. ಯಾವುದು ಅರೋಬಿಕ್ ಅಂಡ್ ಅನರೋಬಿಕ್ ರೆಸ್ಪಿರೇಷನ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಅಂಡ್ ನೆಕ್ಸ್ಟ್ ನಮ್ದಾಯ್ತು ಇನ್ನ ಗಿಡ ಮರಗಳಲ್ಲಿ, ಪ್ಲಾಂಟ್ಸ್ ಅಲ್ಲಿ ಏನು ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್, xylem ಅಂಡ್ ಫೋಲಮ್. ಸೊ ಇದ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್ 2 marks ಗೆ. ಎಕ್ಸ್ಕ್ರಿಷನ್ ಇನ್ ಹ್ಯೂಮನ್ಸ್ ಅಂಡ್ ನೆಫ್ರಾನ್ಸ್. ಸೊ ದಿಸ್ ಇಸ್ ವಾಟ್ 3 to 4 marks, ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಂಡ್ ನೆಕ್ಸ್ಟ್ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗ್ಬೇಕಾದ್ರೆ ಯಾವ್ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗಿರ್ತವೆ ಅನ್ನೋದು ಏನು ಇಂಪಾರ್ಟೆಂಟ್. ದಿಸ್ ಇಸ್ ಆಲ್ಸೋ ಫಾರ್ 2 marks. ಈ ಚಾಪ್ಟರ್ ದ ಬ್ಲೂ ಪ್ರಿಂಟ್ ನಾವು ನೋಡೋದಾದ್ರೆ 1 marks 2 ಕ್ವಶನ್ ಅಂದ್ರೆ ಸೇಮ್. ಏನು, ಒಂದು MCQ ಇರುತ್ತೆ, ಒಂದು 1 marks ಇದ್ದು ವೆರಿ ಶಾರ್ಟ್ ಆನ್ಸರ್ ಇರುತ್ತೆ. ಸೊ 2 ಕ್ವಶನ್ಸ್ ಫಾರ್ 1 marks ಅಂಡ್ ಒಂದು 2 marks ಇರುತ್ತೆ ಅಂಡ್ ಒಂದು 4 marks ಇರುತ್ತೆ. 4 marks ಒಂದು ಕ್ವಶನ್ ಅಂತೂ 100% ಇದ್ದೇ ಇರುತ್ತೆ. ಸೊ ಟೋಟಲಿ ಈ ಚಾಪ್ಟರ್ ಇಂದ ನಮಗೆ ಎಷ್ಟು 4 ಕ್ವಶನ್ಸ್ ಬರ್ತವೆ. ಆ 4 ಕ್ವಶನ್ ಇಂದ ನಮಗೆ ಈ ಚಾಪ್ಟರ್ ವೇಟೇಜ್ ಎಷ್ಟಿದೆ, 8 marks ವಿಲ್ ಬಿ ದ ವೇಟೇಜ್ ಆಫ್ ದಿಸ್ ಚಾಪ್ಟರ್. ಓಕೆ, ಸೊ ನೆಕ್ಸ್ಟ್ ಒನ್ ಯಾವುದು, 6th ಚಾಪ್ಟರ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಸೊ ಜೀವನ ಮಾಡೋದು ಹೆಂಗ ಅಂತ ಗೊತ್ತಾಯ್ತು. ಜೀವನ ಮಾಡ್ಬೇಕಂದ್ರೆ ಯಾವ ಪಾರ್ಟ್ಸ್ ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ಆ ಪಾರ್ಟ್ಸ್ ಗಳು ನಮ್ ಜೊತೆ ಹೆಂಗ್ ಕೋಆರ್ಡಿನೇಟ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ಅದೇ ಕಮ್ಸ್ ಟು ಯಾವುದು, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಅದರಲ್ಲಿ ಯಾವುದು ಸೈನಪ್ಸ್ ಅಂಡ್ ಇಟ್ಸ್ ಡೆಫಿನಿಷನ್ ಅಂಡ್ ಫಂಕ್ಷನ್. ನೆಕ್ಸ್ಟ್ ಒನ್ ರಿಫ್ಲೆಕ್ಸ್ ಆಕ್ಷನ್ ಪಾತ್ವೇ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 3 marks. ಹೌದಾ. ನೆಕ್ಸ್ಟ್ ಪ್ಲಾಂಟ್ ಹಾರ್ಮೋನ್ ಆಕ್ಸಿನ್ ಫಂಕ್ಷನ್, ಇದು 2 marks ಇಂಪಾರ್ಟೆಂಟ್ ಇದೆ. ಅಂಡ್ ವೆರಿ ನೆಕ್ಸ್ಟ್ ಒನ್ ಅಂದ್ರೆ ಯಾವುದು, ಬ್ರೈನ್ ಡಯಾಗ್ರಾಮ್. ನೀವು ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನೋಡಿರ್ಬೋದು, ಬ್ರೈನ್ ಡಯಾಗ್ರಾಮ್ ಕಂಪಲ್ಸರಿ ಇದ್ದೇ ಇದೆ. ಓಕೆ, ಬಟ್ ಇವಾಗಿನ ನಿಮ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನೀವು ನೋಡ್ತಾ ಇದ್ರೆ ಏನಿದೆ, ಹಾರ್ಟ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಹೌದಾ. ಸೊ ದೇರ್ ವಿಲ್ ಬಿ ದ ಆಲ್ಟರ್ನೇಟಿವ್. ಏನು, ಬ್ರೈನ್ ಡಯಾಗ್ರಾಮ್ ಆದ್ರೂ ಇರ್ಬೋದು ಅಥವಾ ಹಾರ್ಟ್ ಡಯಾಗ್ರಾಮ್ ಆದ್ರೂ ಇರ್ಬೋದು. ನಮಗೆ ಜೀವನ ಮಾಡೋದಕ್ಕೆ ಏನ್ ಬೇಕ್ರಿ, ಬ್ರೈನು ಅಷ್ಟೇ ಇಂಪಾರ್ಟೆಂಟು, ಹಾರ್ಟು ಇಂಪಾರ್ಟೆಂಟು. ಅದಕ್ಕೆ ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಿದೆ, ಬ್ರೈನು ಇಂಪಾರ್ಟೆಂಟ್ ಆಗುತ್ತೆ, ಹಾರ್ಟ್ನು ಇಂಪಾರ್ಟೆಂಟ್ ಆಗುತ್ತೆ. ಈ 2 ಡಯಾಗ್ರಾಮ್ ನ ನೀವ್ ಏನ್ ಮಾಡ್ಬೇಕು, ಪಕ್ಕಾ ಪರ್ಫೆಕ್ಟ್ ಆಗಿರ್ಬೇಕು, ಅದರ ಬಾಕ್ಸ್ ಲೇಬಲ್ ಅನ್ನ ಮಾಡಿರ್ಬೇಕು. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ, ನಾವ್ ಬರೇ ಡಯಾಗ್ರಾಮ್ ತೆಗೆಯೋದ್ರಿಂದ ನಮಗ್ ಮಾರ್ಕ್ಸ್ ಬರೋದಿಲ್ಲ. ಕ್ವಶನ್ ಅನ್ನ ಅಬ್ಸರ್ವ್ ಮಾಡ್ರಿ, ಡ್ರಾ ದ ನೀಟ್ ಡಯಾಗ್ರಾಮ್ ಅಂಡ್ ಲೇಬಲ್ ದ ಪಾರ್ಟ್ಸ್. ಓಕೆ, ನಿಮ್ಗೆ 2 marks ಸಿಗಿತ್ತು ಅಂದ್ರೆ 1.5 marks ಡಯಾಗ್ರಾಮ್ ಇದ್ರೆ 1/2 marks ಏನಿರುತ್ತೆ ರೀ,
ಡೈಗ್ರಾಮು ಸಾಲ್ವ್ ಮಾಡಿ ಅದರದ ಲೇಬಲ್ ಮಾಡಿದ್ದಕ್ಕಿರತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಯಾವುದು ಆಕ್ಷನ್ ಆಫ್ ಮೆಟಲ್ ವಿತ್ ಇದ್ರ ಮೇಲೆ ಸಲ್ಫ್ಯೂರಿಕ್ ಆಸಿಡ್, ಮೆಟಲ್ ಹೌ ಮೆಟಲ್ ರಿಯಾಕ್ಟ್ಸ್ ವಿತ್ ಆಸಿಡ್, 100% ಪಾಪ್ ಸೌಂಡ್ ಡೈಗ್ರಾಮ್ ಫಿಕ್ಸ್ ನಿಮ್ಗ ಮೆಟಲ್ ಅಂಡ್ ನಾನ್ ಮೆಟಲ್ ಕಾನ್ಸೆಪ್ಟ್ ಅಲ್ಲಿ. ಓಕೆ, ರಿಯಾಕ್ಷನ್ ಆಫ್ ಜಿಂಕ್ ವಿತ್ H2SO4 ಪಾಪ್ ಅಂತ ಸೌಂಡ್ ಬರ್ತೈತಲ್ರಿ, ಹೈಡ್ರೋಜನ್ ಗ್ಯಾಸ್ ಆಗಿ ಹಿಂಗ್ ಬ್ಲಾಸ್ಟ್ ಹಾಕೋಲ್ಲ. ಈ ಡೈಗ್ರಾಮ್ ಮಾತ್ರ 100% ಗ್ಯಾರಂಟಿ ಇರಲೇಬೇಕು. ಓಕೆ, ಸೊ ಆ ಡೈಗ್ರಾಮ್ ಅನ್ನ ತೆಗೆಯೋದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಬಬಲ್ ಅನ್ನು ನೀವ್ ಏನ್ ಮಾಡಿರ್ಬೇಕು, ಅಲ್ಲಿ ತೋರಿಸಿರ್ಬೇಕು, ಲೇಬಲ್ ಮಾಡಿರ್ಬೇಕು. ಅವಾಗ ನಿಮಗೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ಬರೀ ಡೈಗ್ರಾಮ್ ತೆಗೆದು ಬಂದ್ಬಿಟ್ಟಿನಿ, ಮನಿಗ್ ಬಂದ್ ಮಮ್ಮಿ ನಾ ಎಲ್ಲ ಡೈಗ್ರಾಮ್ ತೆಗ್ದೀನಿ, ಮಾರ್ಕ್ಸ್ ನೋಡಿದ್ರೆ ಕಡಿಮೆ ಬಿದ್ದಾವ ಅಂದ್ರೆ ನಡೆಯಂಗಿಲ್ಲ ಅಪ್ಪಿ. ಏನ್ ಮಾಡ್ಬೇಕು, ಡೈಗ್ರಾಮ್ ಜೊತೆ ಪಾರ್ಟ್ಸ್ ನಾವ್ ಏನ್ ಮಾಡಿರ್ಬೇಕು, ಲೇಬಲ್ ಮಾಡಿರ್ಬೇಕು. ತಿಳಿತಾ? ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಯಾವುದು ಬ್ರೇನ್ ಡೈಗ್ರಾಮ್ ಇಸ್ ಇಂಪಾರ್ಟೆಂಟ್. ಈ ಚಾಪ್ಟರ್ ನ ಬ್ಲೂ ಪ್ರಿಂಟ್ ವೇಟೇಜ್ ನೋಡೋದಾದ್ರೆ 1 ಮಾರ್ಕ್ಸಿಗೆ 1 ಕ್ವಶನ್ ಇದೆ, 2 ಮಾರ್ಕ್ಸಿಗೆ 1 ಕ್ವಶನ್ ಇದೆ, ಅಂಡ್ 3 ಮಾರ್ಕ್ಸಿಗೆ ಏನಿದೆ 1 ಕ್ವಶನ್ ಇದೆ. ಟೋಟಲಿ ಹೌ ಮೆನಿ ಕ್ವಶನ್ಸ್? 3 ಕ್ವಶನ್ಸ್. ಅಂಡ್ ಫ್ರಮ್ ದಿಸ್ 3 ಕ್ವಶನ್ ವಿ ವಿಲ್ ಗೆಟ್ 6 ಮಾರ್ಕ್ಸ್ ಫ್ರಮ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್. ಸೊ ನೆಕ್ಸ್ಟ್ ಮೂವ್ ಮಾಡೋದಾದ್ರೆ ಮುಂದೆ ಯಾವುದು ಅಂತಂದ್ರೆ 7th ಚಾಪ್ಟರ್, ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್. ಓಕೆ, ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್ ಅಂದ್ರೆ ಏನು, ಇದರಲ್ಲಿ ಏನು ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ what are the different types of reproduction. Okay, ಡಿಫರೆಂಟ್ ಟೈಪ್ ಆಫ್ ರೀಪ್ರೊಡಕ್ಷನ್ ಅನ್ನ ನಾವು ನೋಡ್ಬೇಕು. ಸೊ ಆ ಡಿಫರೆಂಟ್ ಟೈಪ್ ರೀಪ್ರೊಡಕ್ಷನ್ ಅಲ್ಲಿ ಏನಿದೆ ಅಂತಂದ್ರೆ ಬೇರೆ ಬೇರೆ ಟೈಪ್ಸ್ ನ ನೋಡ್ಬೇಕು. ಆಮೇಲೆ ಮೆನಿಸ್ಟ್ರಲ್ ಸೈಕಲ್ ನೋಡ್ಬೇಕು. ಆಮೇಲೆ ವಾಟ್ ಆರ್ ದ ಮೆಥಡ್ಸ್ ಆಫ್ ಕಾಂಟ್ರಪ್ಷನ್ ಅಂಡ್ ವಾಟ್ ಆರ್ ದ ರೀಪ್ರೊಡಕ್ಟಿವ್ ಆರ್ಗನ್ಸ್ ಆಫ್ ಮೇಲ್ ಅಂಡ್ ಫಿಮೇಲ್. ಸೊ ದಿಸ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡ್ರಿ, 1 ಮಾರ್ಕ್ಸಿಗೆ 2 ಕ್ವಶನ್ಸ್ ಇದೆ. ಸೇಮ್ ಒಂದು MCQ ಇರುತ್ತೆ, ಒಂದು ವೆರಿ ಶಾರ್ಟ್ ಆನ್ಸರ್ ಇರುತ್ತೆ, ಮತ್ತೆ ಒಂದು 5 ಮಾರ್ಕ್ಸ್ ಕ್ವಶನ್ ಇದೆ. ಕ್ಲಿಯರಾ? ಒಂದು 5 ಮಾರ್ಕ್ಸ್ ಕ್ವಶನ್ ಯಾವುದು? ಇಲ್ಲಿ ನೋಡ್ರಿ, ಆಪ್ಷನ್ 2. ಈ 2 ಏನಿದೆ, ಇದು ಡೈಗ್ರಾಮ್ ವಿತ್ ಲೇಬಲ್. ಈ 2 ಕ್ವಶನ್ ಏನು 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, 2 ಮಾರ್ಕ್ಸ್ ಅಲ್ಲಿ ವಾಟ್ ಆರ್ ದ ಡಿಫರೆಂಟ್ ಟೈಪ್ ಆಫ್ ರೀಪ್ರೊಡಕ್ಷನ್, ಈ ತರದೆಲ್ಲ ಕ್ವಶನ್ಸ್ ಡೆಫಿನಿಷನ್ಸ್ 2 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಈ ಚಾಪ್ಟರ್ ಇಂದ ನಮಗ್ ಟೋಟಲ್ ಸಿಗ್ತಾ ಇರೋದು 3 ಕ್ವಶನ್ಸ್ ಇಂದ ಎಷ್ಟು 7 ಮಾರ್ಕ್ಸ್ ಸಿಗ್ತಾ ಇದೆ. 7 ಮಾರ್ಕ್ಸ್ ರೀ. ಯಾವ್ದ್ರಿ? ಯಾವ ಚಾಪ್ಟರ್? ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್. ಓಕೆ, ನೆಕ್ಸ್ಟ್ ಹೆರಿಡಿಟಿ ಅಂಡ್ ಎವಲ್ಯೂಷನ್. ಈ ಚಾಪ್ಟರ್ ಇಂದ ನಮಗ್ ಸಿಗ್ತಾ ಇರೋದು 4 ಮಾರ್ಕ್ಸ್. 4 ಮಾರ್ಕ್ಸ್ ಎಲ್ಲಿ? ಇದ್ ಅಂಕರ್ ಪಕ್ಕ ನೋಡ್ರಿ, ನೆನಪಿಟ್ಕೊಂಡ್ಬಿಡ್ರಿ. ಯಾವ್ದು? ಮೆಂಡಲೀಸ್ ಮೋನೋ ಹೈಬ್ರಿಡ್ ಕ್ರಾಸ್ ವಿತ್ ರೇಷಿಯೋಸ್ ಮಾಡಿವಲ್ಲ ನಾವು, ಅದ್ರ ಮ್ಯಾಗಿಂದ ಒಂದು 3 ಮಾರ್ಕ್ಸ್ ಇಂದ 100% ಫಿಕ್ಸ್ ಕ್ವಶನ್. ಎದ್ರ ಮೇಲೆ? ನೆಕ್ಸ್ಟ್ ಜಿನೋಟೈಪ್ ಅಂಡ್ ಫಿನೋಟೈಪ್ ರೇಷಿಯೋ. ಇದು ಡಿಪೆಂಡ್ಸ್ ಅಪಾನ್ ದ ರೇಷಿಯೋ. ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ಸ್, ಅಕ್ವೈರ್ಡ್ ವರ್ಸಸ್ ಇನ್ಹೆರಿಟೆಡ್ ಕ್ಯಾರೆಕ್ಟರ್ಸ್. ಇದರಲ್ಲಿ ಏನಾಗಿದೆ, 1 ಮಾರ್ಕ್ಸ್ ಇನ್ ಕ್ವಶನ್ಸ್ ನಿಮ್ಗೆ ರೈಸ್ ಆದ್ರೆ ಈ ರೇಷಿಯೋ ಕ್ವಶನ್ಸ್ ಕಾನ್ಸೆಪ್ಟ್ ಅಲ್ಲಿ ಏನಿದೆಯಲ್ಲ, ಜಿನೋಟೈಪ್ ಫಿನೋಟೈಪ್ ಮತ್ತು ಮೋನೋ ಹೈಬ್ರಿಡ್ ಕ್ರಾಸ್ ರೇಷಿಯೋ ಅಲ್ಲಿ 100% ಏನಾಗಿದೆ 3 ಮಾರ್ಕ್ಸ್ ಕ್ವಶನ್ ಒಂದು ಇಂಪಾರ್ಟೆಂಟ್ ಈ ಚಾಪ್ಟರ್ ಇಂದ. ಸೊ ಟೋಟಲಿ ಈ ಕಾನ್ಸೆಪ್ಟ್ ಈ ಚಾಪ್ಟರ್ ನಾವು ವೇಟೇಜ್ ನೋಡೋದಾದ್ರೆ 1 ಮಾರ್ಕ್ಸ್ ಇಂದ 1 ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ ಇಂದು 1 ಕ್ವಶನ್ ಇರುತ್ತೆ. ಟೋಟಲಿ ಎಷ್ಟು ಕ್ವಶನ್ ರೀ ನಮಗ? 2 ಕ್ವಶನ್ಸ್ ಈ ಚಾಪ್ಟರ್ ಇಂದ. ಈ 2 ಕ್ವಶನ್ಸ್ ಇಂದ ನಮಗ್ ಸಿಗ್ತಕ್ಕಂಥದ್ದು 4 ಮಾರ್ಕ್ಸ್ ಫ್ರಮ್ ಹೆರಿಡಿಟಿ ಅಂಡ್ ಎವಲ್ಯೂಷನ್. ಓಕೆ, ನೆಕ್ಸ್ಟ್ ಏನು? ನೆಕ್ಸ್ಟ್ ವಿಲ್ ಬಿ 9th ಚಾಪ್ಟರ್. ಯಾವುದು? ಸಾರಿ 9th ಚಾಪ್ಟರ್ ಹೋಗಕ್ಕಿಂತ ಮುಂಚೆ ನಾವ್ ಏನ್ ಮಾಡೋಣ ಅಂತಂದ್ರೆ, ದ ಲಾಸ್ಟ್ ಚಾಪ್ಟರ್ ಯಾವುದು? 13th ಚಾಪ್ಟರ್. ಯಾವುದು ನಮ್ಗೆ? ಎನ್ವಿರಾನ್ಮೆಂಟ್. ಅವರ್ ಎನ್ವಿರಾನ್ಮೆಂಟ್ ಏನ್ ಚಾಪ್ಟರ್ ಇದೆಯಲ್ಲ, ಸೊ 13th ಲಾಸ್ಟ್ ಚಾಪ್ಟರ್ ಇದೆ. ಬಟ್ ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಬಯಾಲಜಿ ಸೆಕ್ಷನ್. ಇದು ಬಯಾಲಜಿ ಸೆಕ್ಷನ್ ಇರೋದ್ರಿಂದ ಆ ಚಾಪ್ಟರ್ ನಾ ಏನ್ ಮಾಡಿದೀನಿ, ಬಯಾಲಜಿ ಚಾಪ್ಟರ್ ಜೊತೆನೆ ನಾನು ಅದನ್ನ ಏನ್ ಮಾಡಿದೀನಿ, ಇನ್ಕ್ಲೂಡ್ ಮಾಡ್ಕೊಂಡಿದೀನಿ. ಈ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂತಂದ್ರೆ ಫುಡ್ ಚೈನ್ ಅಂಡ್ ಟ್ರೋಫಿಕ್ ಲೆವೆಲ್ಸ್. ಓಕೆ, ಬಯಾಲಜಿಕಲ್ ಮ್ಯಾಗ್ನಿಫಿಕೇಶನ್ಸ್ ಇದ್ರಲ್ಲಿದೆ ನೋಡ್ರಿ ಇಂಪಾರ್ಟೆಂಟ್. ಯಾವುದು? ಓಝೋನ್ ಲೇಯರ್ ಅಂಡ್ ಇಟ್ಸ್ ಇಂಪಾರ್ಟೆನ್ಸ್. ಸೊ ಈ ಕಾನ್ಸೆಪ್ಟ್ ಮೇಲೆ 100% ಎಷ್ಟ್ರಿ? 3 ಮಾರ್ಕ್ಸ್ ಇಂದ್ರಿ ಒಂದು ಕ್ವಶನ್ ನಕ್ಕಿ ಗ್ಯಾರಂಟಿ ಬರ್ಲೇಬೇಕು, ಬಿದ್ದ ಬೀಳತ್ತ ನಿಮ್ಗ 3 ಮಾರ್ಕ್ಸ್ ಇನ್ ಕಾನ್ಸೆಪ್ಟ್. ಸೊ ಟೋಟಲಿ ಈ ಚಾಪ್ಟರ್ ಇಂದ ನಮಗೆ ಇರ್ತಕ್ಕಂಥದ್ದು ವೇಟೇಜ್ ಎಷ್ಟು? 3 ಮಾರ್ಕ್ಸ್.
ನಮಗ ಬೇಸಿಕ್ ಆಗಿ ಈ ಎರಡು ಕಾನ್ಸೆಪ್ಟ್ ಮೇಲೂ ನಮ್ಗೆ ಏನಿರ್ಬೇಕು, ಆ ಕಾನ್ಫಿಡೆನ್ಸ್ ಇರಬೇಕು. ಬಟ್ ಈ ಔಟ್ ಆಫ್ ಈ ಎಲ್ಲಾ ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ನೋಡೋದಾದ್ರೆ ಓಝೋನ್ ಲೇಯರ್ ಅಂಡ್ ವಾಟ್ ಆರ್ ದ ಮೆಥಡ್ ಟು ಪ್ರಿವೆಂಟ್ ದ ಓಝೋನ್ ಲೇಯರ್ ಡಿಪ್ನಿಷನ್ಸ್ ಅಂಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಓಝೋನ್ ಲೇಯರ್, ಇದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಈ ಚಾಪ್ಟರ್ ದ ಓವರ್ ಆಲ್ ಬ್ಲೂ ಪ್ರಿಂಟ್ ವೇಟೇಜ್ ನೋಡೋದಾದ್ರೆ 3 ಮಾರ್ಕ್ಸ್ ಇಂದ ಏನಿದೆ ರೀ, ಇಲ್ಲಿ ಒಂದ್ ಕ್ವಶನ್ ಇದೆ. ಒಂದ್ ಕ್ವಶನ್ ಇಂದ ನಮಗ್ ಸಿಗ್ತಕ್ಕಂಥದ್ದು ಟೋಟಲಿ 3 ಮಾರ್ಕ್ಸ್. ಈ 3 ಮಾರ್ಕ್ಸ್ ಇಂದ ನಮ್ಗೆ ಏನಾಗ್ತಿದೆ, ಈ ಚಾಪ್ಟರ್ ಇಂದ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಒನ್ ವಿಲ್ ಬಿ ದ ಫಿಸಿಕ್ಸ್ ಪಾರ್ಟ್. ಯಾವುದು ನೆಕ್ಸ್ಟ್ ನಮ್ಗೆ ಟೋಟಲಿ ಈಗ ಬಿಫೋರ್ ಮೂವಿಂಗ್ ಇನ್ ಟು ಫಿಸಿಕ್ಸ್ ಪಾರ್ಟ್, ಟೋಟಲಿ ಸೆಕ್ಷನ್ ಸಿ ಬಯಾಲಜಿಯಲ್ಲಿ ನಾವು ನೋಡೋದಾದ್ರೆ ಟೋಟಲಿ ಎಷ್ಟು ಲೆಸನ್ಸ್ ರೀ, ನಮಗೆ 5 ಲೆಸನ್ಸ್ ಬರ್ತವೆ. ಈ 13ನೇ ಲೆಸನ್ಸ್ ಯಾವ್ದು, ಅವರ್ ಎನ್ವಿರಾನ್ಮೆಂಟ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದ ಬಯಾಲಜಿ ಪಾರ್ಟ್. ಟೋಟಲಿ ವಿ ವಿಲ್ ಗೆಟ್ 6 1 ಮಾರ್ಕ್ಸ್ ಕ್ವಶನ್ಸ್. 6 1 ಮಾರ್ಕ್ಸ್ ಕ್ವಶನ್ ಇರ್ತಾವ, 2 ಮಾರ್ಕ್ಸಿನ ಕ್ವಶನ್ ಇರ್ತಾವ, 3 ಮಾರ್ಕ್ಸಿನ 3 ಕ್ವಶನ್ಸ್, 4 ಮಾರ್ಕ್ಸಿನ 1 ಕ್ವಶನ್ ಮತ್ತೆ 5 ಮಾರ್ಕ್ಸಿನ 1 ಕ್ವಶನ್. ಟೋಟಲಿ ಬಯಾಲಜಿ ಪಾರ್ಟ್ 5 ಲೆಸನ್ ಇಂದ ಕೂಡಿ ಬರ್ತಕ್ಕಂಥದ್ದು 13 ಕ್ವಶನ್ಸ್. ಆ 13 ಕ್ವಶನ್ಸ್ ಇಂದ ನಮಗೆ ಬಯಾಲಜಿಯಲ್ಲಿ ಸಿಗ್ತಕ್ಕಂಥದ್ದು 30 ಮಾರ್ಕ್ಸ್. ಟೋಟಲಿ 30 ಮಾರ್ಕ್ಸ್ ಫ್ರಮ್ ದ ಬಯಾಲಜಿ ಪಾರ್ಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಬಯಾಲಜಿ ಸೆಕ್ಷನ್. ನೆಕ್ಸ್ಟ್ ಲಾಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವುದು, ಫಿಸಿಕ್ಸ್. ಹೌದ್ರಿ, ಯಾವುದು 9th ಲೆಸನ್, ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು, ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಎಷ್ಟು ಮಾರ್ಕ್ಸ್ ಐತ್ರಿ ಇದಕ್ಕ, 8 ಮಾರ್ಕ್ಸ್ ನೋಡ್ರಿ. ಏನು ಹಂಗಂದ್ರೆ ಏನು ಈ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಇರೋದು, ಒಂದು ಯಾವುದು, ಪವರ್ ಆಫ್ ಲೆನ್ಸ್, ರಿಲೇಷನ್ ಬಿಟ್ವೀನ್ ಎಫ್ ಅಂಡ್ ಪಿ. ಎಫ್ ಅಂದ್ರೆ ಏನು, ಫೋಕಲ್ ಲೆಂತ್ ಅಂಡ್ ದ ಪಿ ಪವರ್. ಓಕೆ, ಸೊ ದಿಸ್ ಪವರ್ ಆಫ್ ಲೆನ್ಸ್ ಅಂಡ್ ರಿಲೇಷನ್ ಬಿಟ್ವೀನ್ ದ ಫೋಕಲ್ ಲೆಂತ್ ಅಂಡ್ ದ ಪವರ್, ಅದೊಂದು ಇಂಪಾರ್ಟೆಂಟ್. ನೆಕ್ಸ್ಟ್ ಲಾಸ್ ಆಫ್ ರಿಫ್ರಾಕ್ಷನ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಅಂಡ್ ನೆಕ್ಸ್ಟ್ ವಿಲ್ ಬಿ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಅಂಡ್ ದ ಪವರ್. ಅಂಡ್ ನೆಕ್ಸ್ಟ್ ರೇ ಡಯಾಗ್ರಾಮ್ ಫಾರ್ ಕಾನ್ಕೇವ್ ಮಿರರ್. ಇಲ್ಲೇನೈತ್ ನೋಡ್ರಿ, ಇದು 4 ಮಾರ್ಕ್ಸ್ ಇಂದ ರೇ ಡಯಾಗ್ರಾಮ್ ಬರದ್ ಇಟ್ಕೊಂಡ್ಬಿಡ್ರಿ. ಇದನ್ನ ಫಿಕ್ಸ್ ಕ್ವಶನ್ ರೀ ಇದು. ರೇ ಡಯಾಗ್ರಾಮ್ ಮಾತ್ರ ಇರಲೇಬೇಕು, 100% ಕ್ವಶನ್. ಓಕೆ, ಸೊ ಈ ಚಾಪ್ಟರ್ ದಿಂದ ನಮಗ ವೇಟೇಜ್ ನೋಡೋದಾದ್ರೆ 1 ಮಾರ್ಕ್ಸ್ ಇಂದ 1 ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ ಇಂದ 1 ಕ್ವಶನ್, 4 ಮಾರ್ಕ್ಸ್ ಇಂದ 1 ಕ್ವಶನ್. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ವಿಲ್ ಬಿ 3 ಕ್ವಶನ್ಸ್ ಇಂದ 8 ಮಾರ್ಕ್ಸ್. ಟೋಟಲಿ ವಿ ವಿಲ್ ಗೆಟ್ 8 ಮಾರ್ಕ್ಸ್ ಫ್ರಮ್ ದ ಲೈಟ್ ರಿಫ್ಲೆಕ್ಷನ್ ಅಂಡ್ ಯಾವುದು, ರಿಫ್ರಾಕ್ಷನ್ ಚಾಪ್ಟರ್. ಸೊ 10th ಚಾಪ್ಟರ್ ಯಾವುದು, ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಡ್. ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಡ್. ಇಲ್ಲಿ ಏನಿದೆ ಅಂತಂದ್ರೆ, ವಾಟ್ ಈಸ್ ದ ಡಿಸ್ಪರ್ಷನ್ ಆಫ್ ವೈಟ್ ಲೈಟ್, what is the reason of dispersion of white light, cause of the dispersion of white light. Next, parts of the human eye and its function. ಚಾಪ್ಟರ್ ಹೆಸರ ಹ್ಯೂಮನ್ ಐ ಐತಿ ಅಂದ್ಮ್ಯಾಗ ಇಲ್ಲಿ ನಮಗ್ ಬೇಕಾಗಿರೋದೇನು, ಹ್ಯೂಮನ್ ಐ ಹೆಂಗಿರತ್ತೆ, ಕಣ್ ಹೆಂಗಿರತ್ತೆ, ಕಣ್ಣಿನ ಫಂಕ್ಷನ್ ಏನು ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಏನೈತಿ, ರೇ ಡಯಾಗ್ರಾಮ್ ಶೋವಿಂಗ್ ಕರೆಕ್ಷನ್ ಆಫ್ ಮಿಯೋಪಿಯಾ ಅಂಡ್ ಹೈಪೋಮೆಟ್ರೋಪಿಯಾ. ಸೊ ಇದೇನು, ವಾಟ್ ಈಸ್ ಡಿಫೆಕ್ಟ್ ಆಫ್ ಏನು, ಐ, ಡಿಫೆಕ್ಟ್ ಆಫ್ ವಿಷನ್. ಸೊ ಇದ್ರ ಮೇಲೆ ಅಂಕರ್ ನಿಮ್ಗೆ ಕಂಪ್ಲೀಟ್ ನೆನಪಿಟ್ಕೊಂಡ್ಬಿಡ್ರಿ. ಮಯೋಪಿಯಾ ಅಂಡ್ ಹೈಪರ್ ಮೆಟ್ರೋಪಿಯಾ ಮೇಲೆ ಒಂದು 3 ಮಾರ್ಕ್ಸ್ ಕ್ವಶನ್ ಇಲ್ಲಿ ನೋಡ್ರಿ. ಡೆಫಿನೆಟ್ಲಿ ಈ ಚಾಪ್ಟರ್ ಇಂದ ಹ್ಯೂಮನ್ ಐ ಮತ್ತೆ ಕಲರ್ಫುಲ್ ವರ್ಡ್ ಇಂದ. ಸೊ ಅದ್ರ ಜೊತೆಗೆ ಮತ್ ಬರ್ತಾ ಇರೋದು ಯಾವ್ದು, 2 ಮಾರ್ಕ್ಸ್ ಇಂದ 1 ಕ್ವಶನ್ ಇದೆ. ಟೋಟಲಿ 2 ಕ್ವಶನ್ ಅದಾವ ಈ ಚಾಪ್ಟರ್ ಮೇಲೆ. ಈ 2 ಕ್ವಶನ್ ಇಂದ ನಮಗ್ ಸಿಗ್ತಕ್ಕಂಥದ್ದು 5 ಮಾರ್ಕ್ಸ್, 5 ಮಾರ್ಕ್ಸ್ ಫ್ರಮ್ ದಿ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಡ್. ಸೊ ನೆಕ್ಸ್ಟ್ ಕಮ್ಸ್ ಯಾವ್ದು, ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರಿಸಿಟಿ. ಇಲ್ಲ ಇದ್ ನೋಡ್ರಿ, ಮೇನ್ ಇದು ಒಂದು ಚಾಪ್ಟರ್ ಫಿಸಿಕ್ಸ್ ದಾಗ ಬಾರಿ ಬೆಂಕಿ ಚಾಪ್ಟರ್, ಇದು ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಸೊ ಎಷ್ಟು ಮಾರ್ಕ್ಸ್ ಇದೆ, 8 ಮಾರ್ಕ್ಸ್. ಈ 8 ಮಾರ್ಕ್ಸ್ ಅಲ್ಲಿ ಫಸ್ಟ್ ನಮಗೆ ಬೇಕಾಗಿರೋದು ಯಾವುದು, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್. ಅಂದ್ರೆ ಏನು, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್ ಬರ್ತಾವಲ್ರಿ, ಇವ್ರ SI ಯೂನಿಟ್ ಮ್ಯಾಗ ಒಂದೊಂದು ಕ್ವಶನ್ ಗ್ಯಾರಂಟಿ ಇರತ್ತ. ಏನು, ಕರೆಂಟ್ ಅದ್ದು ಏನು, ಓಕೆ, ಆಮೇಲೆ ರೆಜಿಸ್ಟಿವಿಟಿದು ಯೂನಿಟ್ ಯಾವ್ದು, SI ಯೂನಿಟ್ ಯಾವುದು, ಓಮ್ಸ್ ಅಂತಂದ್ ಬರ್ತೈತಲ್ರಿ, ಇವೆಲ್ಲ ಏನ್ರಿ SI ಯೂನಿಟ್ಸ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್, ವೋಲ್ಟೇಜು, ಕರೆಂಟು, ವ್ಯಾಟು, ಆಂಪಿಯರು, ಇವೆಲ್ಲಾನು SI ಯೂನಿಟ್. ಅದು ಯಾವ ಟರ್ಮಿಗೆ ಯಾವ SI ಯೂನಿಟ್ ಅನ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತ. ಸೊ ಅದ್ರ ಬಗ್ಗೆ ಒಂದು ನೋಡ್ಕೋರಿ. ಆಮೇಲೆ ಡೆಫಿನಿಷನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟು, ಪೊಟೆನ್ಶಿಯಲ್ ಡಿಫರೆನ್ಸ್, ಪೊಟೆನ್ಶಿಯಲ್ ಅಂದ್ರೇನು, ವೋಲ್ಟೇಜ್ ಅಂದ್ರೇನು, ಅದ್ರ ಬಗ್ಗೆ ಒಂದು ಬೇಸಿಕ್ ನೋಡ್ಕೋರಿ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್,
ಓಕೆ, ರೆಸಿಸ್ಟೆನ್ಸ್ ಅಂದ್ರೆ ಏನು, ಕಂಡಕ್ಟರ್ ಅಂದ್ರೆ ಏನು, ವಾಟ್ ಹೌ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಮ್ಯಾಗ 2 ಮಾರ್ಕ್ಸಿಂದ ಪಾಸಿಬಿಲಿಟಿ ನೋಡ್ರಿ. ಆಮೇಲೆ ಓವರ್ಲೋಡಿಂಗ್ ಅಂಡ್ ಪ್ರಿವೆಂಟೇಷನ್ ಆಫ್ ಮೇಜರ್ಸ್. ಓಕೆ, ಎದ್ರ ಬಗ್ಗೆ ಕರೆಂಟ್ ಓವರ್ಲೋಡ್ ಆತು ಅಂತಂದ್ರ ಅದನ್ನ ಹೆಂಗ್ ಪ್ರಿಸರ್ವೇಶನ್ ಮಾಡಬೇಕು, ಪ್ರಿವೆಂಟ್ ಮಾಡ್ಬೇಕು, ಅದಕ್ಕಾರ ಏನ್ ತಗೋಬೇಕು, ಬಿಫೋರ್ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ಏನ್ ತಗೋಬೇಕು ಅನ್ನೋದನ್ನ ನೋಡ್ರಿ. ಇಲ್ಲಿ ನೋಡ್ರಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್. 100% ಏನು ಒಂದು ಪ್ರಾಬ್ಲಮ್ ಇದ್ರ ಮೇಲೆ ಏನು ಕ್ಯಾಲ್ಕುಲೇಟ್ ಎದ್ರ ಬಗ್ಗೆ ಮಾಡ್ಬೇಕು, ಎಲೆಕ್ಟ್ರಿಕ್ ಪವರ್ ಫೈಂಡ್ ಔಟ್ ಮಾಡ್ಬೇಕು ಒಂದು, ಇಲ್ಲ ಎಲೆಕ್ಟ್ರಿಕ್ ಎನರ್ಜಿಯರ ಫೈಂಡ್ ಔಟ್ ಮಾಡಿರ್ಬೇಕು, ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಅನ್ನ ನಾವೇನ್ ಮಾಡಿರ್ಬೇಕು, ಫೈಂಡ್ ಔಟ್ ಮಾಡಿರ್ಬೇಕು. ಈ 3 ಕಾನ್ಸೆಪ್ಟ್ ಮೇಲೆ ಏನಿದೆ ಅಂತಂದ್ರೆ 100% ಒಂದ್ ಏನಾಗತ್ತೆ, 4 ಮಾರ್ಕಿಗೆ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್, ಒಂದು ಪ್ರಾಬ್ಲಮ್ ನಿಮ್ ಕ್ವಶನ್ ಪೇಪರ್ ದಲ್ಲಿ ಇದ್ದೇ ಇರುತ್ತೆ. ಸೊ ಪ್ರಾಬ್ಲಮ್ ಪಾಯಿಂಟ್ ಆಫ್ ವ್ಯೂ, ನ್ಯೂಮರಿಕಲ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಈ ಚಾಪ್ಟರ್ ನಮ್ಗೆ ಏನಾಗತ್ತ, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗತ್ತ. ಓಕೆ, ಸೊ ಈ ಚಾಪ್ಟರ್ದು ಓವರ್ ಆಲ್ ನಾವು ವೇಟೇಜ್ ನ ನೋಡೋದಾತಂದ್ರೆ ಇಲ್ಲಿ ನಮ್ಗೆ ಏನದ ರೀ, 2 1 ಮಾರ್ಕ್ಸ್ ಕ್ವಶನ್ ಅಂದ್ರೆ ಒಂದು MCQ ಇರುತ್ತೆ, ಒಂದು ವೆರಿ ಶಾರ್ಟ್ ಆನ್ಸರ್ ಇರುತ್ತೆ. ಸೊ ಟೋಟಲಿ 2 ಕ್ವಶನ್ಸ್ ಒಂದೊಂದು ಮಾರ್ಕ್ಸ್ ಇನ್ನು ಒಂದು 2 ಮಾರ್ಕ್ಸ್ ಇಂದ ಇರುತ್ತೆ, ಒಂದು 4 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಟೋಟಲ್ ಎಷ್ಟು, 4 ಕ್ವಶನ್ಸ್, ಎಷ್ಟು ಮಾರ್ಕ್ಸಿಗೆ, 8 ಮಾರ್ಕ್ಸಿಗೆ. 8 ಮಾರ್ಕ್ಸಿಗೆ ನಮ್ಗೆ ಏನಾಗತ್ತೆ ರೀ, 4 ಕ್ವಶನ್ ಬರ್ತಾವ. ಅವಾಗ ನಮಗ್ ಏನಾಗತ್ತೆ ರೀ, ಕರೆಂಟ್ ಹೊಡೆದಂಗ ಆಕೈತಿ. ಕರೆಂಟ್ ಹೊಡೆದಾಗ ಯಾವಾಗ ಆಕೈತಿ, ಪಕ್ಕಾ ಎಲೆಕ್ಟ್ರಿಸಿಟಿ ನಾವು ಪರ್ಫೆಕ್ಟ್ ಆಗ್ಬೇಕು. 8 ಮಾರ್ಕ್ಸ್ ಬೇಕು ಅಂತಂದ್ರ ಕರೆಂಟ್ ಹೊಡೆಸ್ಕೋಬೇಕಾಕೈತಿ, ಹೌದಾ? ಕರೆಂಟ್ ಹೊಡೆಸ್ಕೋಬೇಕು ಅಂತಂದ್ರೆ ಇದನ್ನೆಲ್ಲಾನು ನಾವ್ ಏನ್ ಮಾಡ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಆಯ್ತಾ ಮಕ್ಕಳೇ? ನೆಕ್ಸ್ಟ್ ಯಾವುದು, ಸೇಮ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಅಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದು ಈ ಚಾಪ್ಟರ್ದು ವೇಟೇಜ್ ಎಷ್ಟಾಗತ್ತೆ, 6 ಮಾರ್ಕ್ಸ್ ಆಗತ್ತೆ. ಸೊ ಇಲ್ಲಿ ಬರ್ತಾವ ನೋಡ್ರಿ, ಯಾವ್ದು ಏನೋ ಹಿಂಗಂದ್ರೆ ಬಂತ್ ನೋಡ್ರಿ, ಯಾವ್ದು ಸ್ಟೇಟ್ ಫ್ಲೇಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಈ ಲೆಫ್ಟ್ ಹ್ಯಾಂಡ್ ರೂಲ್ ಬಗ್ಗೆ ನಮ್ಗೆ ಏನಿರ್ಬೇಕು, ಗೊತ್ತಿದ್ದೇ ಇರ್ಬೇಕು. ಆಮೇಲೆ ನೆಕ್ಸ್ಟ್ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂಡ್ ವಾಟ್ ಆರ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಮೋಟರ್. ಸೊ ನಾವ್ ಏನ್ ಇವತ್ತಿನ ಕಾನ್ಸೆಪ್ಟ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದೀವಿ, ಈ ಎಲ್ಲಾ ಕಾನ್ಸೆಪ್ಟ್ ಏನದಾವ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಏನು 4 ಬೋರ್ಡ್ ಕ್ವಶನ್ ಪೇಪರ್ ಬಿಟ್ಟಿದಾರಲ್ಲ, ಮಾಡೆಲ್ ಕ್ವಶನ್ ಪೇಪರ್ ನ, ಆ ಎಲ್ಲಾ ಕ್ವಶನ್ ಪೇಪರ್ಸ್ ನ ಅನಲೈಸ್ ಮಾಡಿ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಅನಲೈಸ್ ಮಾಡಿದಾಗ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಏನಾಗಿದಾವೆ ತಂದು ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ. ಸೊ ಇದನ್ನ ನೋಡಿದಾಗ ನಮಗ 1 ಮಾರ್ಕ್ಸ್ ಇಂದ 1 ಕ್ವಶನ್ MCQ ಅಲ್ಲಿ, 2 ಮಾರ್ಕ್ಸ್ ಇಂದ 1 ಕ್ವಶನ್, 3 ಮಾರ್ಕ್ಸ್ ಇಂದ 1 ಕ್ವಶನ್. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ವಿಲ್ ಬಿ 3 and this from these 3 questions we will get 6 marks from the ಯಾವುದು ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂಡ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ನೆಕ್ಸ್ಟ್ ಬಂದದ್ದು ಯಾವುದು, ಸೆಕ್ಷನ್ ಎ ಫಿಸಿಕ್ಸ್. ಸೆಕ್ಷನ್ ಎ ಫಸ್ಟ್ ಸೆಕ್ಷನ್ ಯಾವ್ದು ಇರ್ತೈತ್ರಿ, ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಫಸ್ಟ್ ಸೆಕ್ಷನ್ ಫಿಸಿಕ್ಸ್ ಇರುತ್ತೆ, ಸೆಕೆಂಡ್ ಸೆಕ್ಷನ್ ಕೆಮಿಸ್ಟ್ರಿ ಇರತ್ತ, ಥರ್ಡ್ ಸೆಕ್ಷನ್ ಯಾವ್ದಿರತ್ತ, ಬಯಾಲಜಿ ಇರತ್ತ. ಟೋಟಲಿ ಓಕೆ, ಫ್ರಮ್ ಫಸ್ಟ್ ಸೆಕ್ಷನ್ ಯಾವ್ದು ಫಿಸಿಕ್ಸ್ ಇಂದ ನಮಗ್ ಸಿಗ್ತಾ ಇರೋದು 25 ಮಾರ್ಕ್ಸ್, ಫ್ರಮ್ ಸೆಕೆಂಡ್ ಸೆಕ್ಷನ್ ಕೆಮಿಸ್ಟ್ರಿಯಿಂದ ಸಿಗ್ತಾ ಇರೋದು 25 ಮಾರ್ಕ್ಸ್, ಫ್ರಮ್ ಥರ್ಡ್ ಸೆಕ್ಷನ್ ಬಯಾಲಜಿಯಿಂದ ನಮಗ್ ಸಿಗ್ತಕ್ಕಂಥದ್ದು 30 ಮಾರ್ಕ್ಸ್. ಟೋಟಲಿ 80 ಮಾರ್ಕ್ಸ್ ಕ್ವಶನ್ ಪೇಪರ್. ಸೊ ಇಲ್ಲಿ ನೋಡಿದ್ರೆ ಫಿಸಿಕ್ಸ್ ನಾವು ಕಂಪೇರ್ ಮಾಡಿದಾಗ ಏನಾಗತ್ತೆ ಅಂತಂದ್ರೆ ಟೋಟಲಿ ವಿ ವಿಲ್ ಗೆಟ್ 4 1 ಮಾರ್ಕ್ಸ್ ಕ್ವಶನ್ಸ್, 3 2 ಮಾರ್ಕ್ಸ್ ಕ್ವಶನ್, 3 3 ಮಾರ್ಕ್ಸ್ ಕ್ವಶನ್, 2 ಏನಾಗತ್ರಿ ನಮಗ 2 ಮಾರ್ಕ್ಸ್ ಕ್ವಶನ್ ಪ್ರಾಬ್ಲಮ್ ಹೇಳಿದೆ ಅಲ್ಲ. ಸೊ ದಿಸ್ ಕಮ್ಸ್ ಅಂಡರ್ ಹಿಯರ್ ಅಂಡ್ ಸೊ ಟೋಟಲಿ ಹೌ ಮೆನಿ ಕ್ವಶನ್ಸ್ ಆರ್ ಹಿಯರ್, 12 ಕ್ವಶನ್ಸ್ ಫ್ರಮ್ ದಿ ಯಾವುದು ಫಿಸಿಕ್ಸ್ ಪಾರ್ಟ್. ಟೋಟಲಿ 25 ಮಾರ್ಕ್ಸ್, 25 ಮಾರ್ಕ್ಸ್ ಫಿಸಿಕ್ಸ್ ಇಂದ ಬರ್ತಾ ಇದೆ ನಮಗೆ. ಓಕೆ, ಸೊ ಓವರ್ ಆಲ್ ನಾವು ಕಾಂಬಿನೇಷನ್ ಅನ್ನ ಚೆಕ್ ಮಾಡಿದಾಗ ಇಲ್ಲಿ ನೋಡ್ರಿ, ಫಸ್ಟ್ ಸೆಕ್ಷನ್ ಫಿಸಿಕ್ಸ್ ಇರುತ್ತೆ, ಸೆಕೆಂಡ್ ಸೆಕ್ಷನ್ ಕೆಮಿಸ್ಟ್ರಿ ಇರುತ್ತೆ, ಥರ್ಡ್ ಸೆಕ್ಷನ್ ಬಯಾಲಜಿ ಇರುತ್ತೆ. ಸೊ ಇಲ್ಲಿ ಟೋಟಲಿ 4 ಕ್ವಶನ್ಸ್ ಫಿಸಿಕ್ಸ್ ಇಂದ, 6 ಕ್ವಶನ್ಸ್ ಕೆಮಿಸ್ಟ್ರಿಯಿಂದ, 6 ಕ್ವಶನ್ಸ್ ಬಯಾಲಜಿಯಿಂದ. ಸೊ ಟೋಟಲಿ ನಮಗೆ ಎಷ್ಟು ಇರ್ತಾವ್ರಿ, 1 ಮಾರ್ಕ್ಸ್ ಕ್ವಶನ್ಸ್ 16 ಇರ್ತಾವ. ಈ 16 ಒಳಗಡೆ ಏನಿರುತ್ತ, 8 MCQ ಇರತ್ತ, ಇನ್ನು 8 ಏನ್ ಇರ್ತೈತ್ರಿ 1 ಮಾರ್ಕ್ಸ್ ಕ್ವಶನ್ ಇರತ್ತ. ಆಯ್ತಾ? ಟೋಟಲ್ 16 ಕ್ವಶನ್ಸ್, 8 MCQ, 8 1 ಮಾರ್ಕ್ಸ್ ಕ್ವಶನ್ಸ್. ಟೋಟಲಿ 2 ಮಾರ್ಕ್ಸ್ ಕ್ವಶನ್ ಎಷ್ಟಿರುತ್ತೆ, 8 ಇರುತ್ತೆ. ಅಂಡ್ 9 3 ಮಾರ್ಕ್ಸ್ ಕ್ವಶನ್ಸ್, 4 ಮಾರ್ಕ್ ಕ್ವಶನ್ ಅಂಡ್ ಯು ವಿಲ್ ಹ್ಯಾವ್ ಓನ್ಲಿ 1 5 ಮಾರ್ಕ್ಸ್ ಕ್ವಶನ್. ಸೊ ಎಲ್ಲಾನು ಕಂಬೈನ್ ಮಾಡಿದಾಗ ನಮಗ ಕ್ವಶನ್ ಪೇಪರ್ ಅಲ್ಲಿ ಟೋಟಲಿ ಎಷ್ಟು ಕ್ವಶನ್ಸ್ ಇರ್ತಾವ್ರಿ, 38 ಕ್ವಶನ್ಸ್ ನಾವು ಅಟೆಂಪ್ಟ್ ಮಾಡ್ಬೇಕಾಗತ್ತ. ಆ 38 ಕ್ವಶನ್ ನಿಂದ ನಮಗ್ ಸಿಗ್ತಕ್ಕಂಥದ್ದು 80 ಮಾರ್ಕ್ಸ್. ಅದ್ರ ಜೊತೆ ವೆರಿ ಇಂಪಾರ್ಟೆಂಟ್ ನೋಟ್ ಏನಂತಂದ್ರೆ
2 ಮಾರ್ಕ್ಸ್ ಕ್ವಶನ್ ನಲ್ಲಿ 2 ಎಕ್ಸ್ಟ್ರಾ ಕ್ವಶನ್ಸ್ ಇರ್ತವೆ. ಅಂದ್ರೆ ಎಷ್ಟು? ಟೋಟಲಿ 8 ಕ್ವಶನ್ 2 ಮಾರ್ಕ್ಸ್ ಇರ್ಬೇಕಾಗತ್ತೆ. ಎಕ್ಸ್ಟ್ರಾ ಎಷ್ಟು ಇರ್ತಾವ್ರಿ? 2 ಇರ್ತಾವ. ಅಂದ್ರೆ ಎಷ್ಟಾಯ್ತು? 10 ಕ್ವಶನ್ ಇರ್ತಾವ. ಟೋಟಲಿ 2 ಮಾರ್ಕ್ಸ್. ಇನ್ನು ಹಂಗೆ 3 ಮಾರ್ಕ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಎಕ್ಸ್ಟ್ರಾ ಇರ್ತವೆ? 4 ಕ್ವಶನ್ಸ್ ಇರ್ತವೆ. ಅಂದ್ರೆ ಎಷ್ಟಾಯ್ತು? 13. ಎಷ್ಟು? 3 ಮಾರ್ಕ್ಸಿನ ಕ್ವಶನ್ ಇರ್ತಾವ. ಅದ್ರಾಗ ನಾವು ಬರಿಬೇಕಾಗಿರೋದು 9 ಕ್ವಶನ್ ಇರತ್ತೆ. ಸೇಮ್ ಹಂಗೆ 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ಎಷ್ಟು ಎಕ್ಸ್ಟ್ರಾ ಕ್ವಶನ್ ಇರ್ತವೆ? 2 ಎಕ್ಸ್ಟ್ರಾ ಕ್ವಶನ್. ಅಂದ್ರೆ 6 ಟೋಟಲಿ 4 ಮಾರ್ಕ್ಸ್ ಕ್ವಶನ್ ಇರ್ತವೆ. ಅದರಲ್ಲಿ ನಾವು ಬರಿಬೇಕಾಗಿರೋದು 4 ಕ್ವಶನ್ ಬರಿಬೇಕಾಗತ್ತೆ. ಸೊ ಟೋಟಲಿ 5 ಮಾರ್ಕ್ಸ್ ಅಲ್ಲಿ 1 ಕ್ವಶನ್ ಇರತ್ತೆ. 1 ಎಕ್ಸ್ಟ್ರಾ ಆಗಿ 2 ಕ್ವಶನ್ಸ್ ಇರ್ತವೆ. ಟೋಟಲಿ 2 ಔಟ್ ಆಫ್ 5 ಕ್ವಶನ್ ಇದ್ದಲ್ಲಿ 5 ಮಾರ್ಕ್ಸ್ 2 ಕ್ವಶನ್ ಅಲ್ಲಿ 1 ಕ್ವಶನ್ ನಾವ್ ಏನ್ ಮಾಡ್ಬೇಕಾಗತ್ತೆ? ಅಟೆಂಪ್ಟ್ ಮಾಡ್ಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ ಓವರ್ ಆಲ್ ಅಬೌಟ್ ಏನು ಅಂತಂದ್ರೆ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಬ್ಲೂ ಪ್ರಿಂಟ್ ಅಕಾರ್ಡಿಂಗ್ ಟು ದ ಏನು ಬೋರ್ಡ್ ಸಿಲೆಬಸ್ ಮೇಲೆ ಚಾಪ್ಟರ್ ವೈಸ್ ವೇಟೇಜ್ ನೋಡಿದಾಗ ದಿಸ್ ಇಸ್ ಆಲ್ ಅಬೌಟ್ ದ ಇಂಡಿವಿಜುವಲ್ ಚಾಪ್ಟರ್ ವೇಟೇಜ್ ಆಫ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನಿಮ್ದು ಬ್ಲೂ ಪ್ರಿಂಟ್ ಇದೆ ಚಾಪ್ಟರ್ ವೈಸ್. ಮಕ್ಕಳೇ, ಕಾಲ ಇನ್ನೂ ಮಿಂಚಿಲ್ಲ. ಓಕೆ, ವರಿ ಮಾಡಕೊಳಕ್ ಹೋಗ್ಬೇಡ್ರಿ, ಟೆನ್ಷನ್ ಆಗ್ಬೇಡ್ರಿ. ಈ ಚಾಪ್ಟರ್ ನಂಗೆ ಇಂಪಾರ್ಟೆಂಟ್ ಇದೆ, ಈ ಚಾಪ್ಟರ್ ನನಗೆ ಇಂಪಾರ್ಟೆಂಟ್ ಇದೆ. ಪ್ರಿಪರೇಷನ್ ನಾವ್ ಏನ್ ಮಾಡ್ಬೇಕಾಗತ್ತೆ? ಪ್ರತಿಯೊಂದು ಚಾಪ್ಟರ್ ಎಷ್ಟೆಷ್ಟು ವೇಟೇಜ್ ಇದೆ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಆ ಚಾಪ್ಟರ್ ಮೇಲೆ ನಾವು ಎಷ್ಟು ಫೋಕಸ್ ಮಾಡ್ಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಈ ಎಲ್ಲಾ ವಿಷಯವನ್ನ ಏನ್ ಮಾಡ್ರಿ? ತಲೆಯಲ್ಲಿ ಇಟ್ಕೊಂಡು ಪ್ರಿಪರೇಷನ್ ಅನ್ನ ಮಾಡೋದಕ್ಕೆ ಕೂತ್ಕೊಳ್ಳಿ. ನಿಮಗೆ ಏನೇ ರೀತಿ ಯಾವುದೇ ರೀತಿ ಡೌಟ್ಸ್ ಆತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 100% ಕಮೆಂಟ್ ಮಾಡಿ. ನಾನು 100% ಏನಾಗುತ್ತೆ ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ಗೂ ನಾವೇನ್ ಮಾಡೋಣ? ಸೊಲ್ಯೂಷನ್ ಅನ್ನ ನಿಮಗೆ ನೀಡ್ತೀವಿ. ಇದೇ ರೀತಿಯಾಗಿ ಮುಂದೆ ಬರುವಂತ ಎಲ್ಲಾ ವಿಡಿಯೋಗಳಿಗೆ ನಮ್ಗೆ ಸಪೋರ್ಟ್ ಮಾಡಲು ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಮುಂದೆ ಬರ್ತಕ್ಕಂತ ಎಲ್ಲಾ ಪ್ರತಿಯೊಂದು ಮಾಡೆಲ್ ಕ್ವಶನ್ ಪೇಪರ್ಗಳು ಏನ್ ಬೋರ್ಡ್ ಇಂದ 4 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದಾರಲ್ಲ, ಪ್ರತಿಯೊಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನಾವ್ ಏನ್ ಮಾಡೋಣ? ಇಂಡಿವಿಜುವಲ್ ಆಗಿ ಸಾಲ್ವ್ ಮಾಡೋಣ. ಅದ್ರ ಎಲ್ಲಾ ಅಪ್ಡೇಟ್ಸ್ ಗಾಗಿ ಏನ್ ಮಾಡಿ ಅಂತಂದ್ರೆ ನಮ್ಮ ವಸಿಷ್ಠ ಚಾನಲ್ ಕ್ಲಾಸಸ್ ಚಾನಲ್ ಅನ್ನ ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಸ್ಟಡಿ.